ಎಲ್ರಿಗೂ ನಮಸ್ಕಾರ. ಬೆಂಗಳೂರು ನಗರದಿಂದ ಕರ್ನಾಟಕ ರಾಜ್ಯದ ರಾಜಧಾನಿ ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ. ನನ್ನ ಹೆಸರು ಅಮಾನುಲ್ಲಾ ಖಾನ್. ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ರು ಬಂದಿರೋರಿಗೆಲ್ಲ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಶನಿವಾರ 4 ಗಂಟೆಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಿ ಸ್ನೇಹಿತರೆ. ಬದಲಾವಣೆ ಆಗುವಂತ ಜಗತ್ತದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ, ಬದಲಾವಣೆ ಜಗತ್ತ ನಿಯಮ ಇರ್ಬೇಕಾದ್ರೆ ಬಸವಣ್ಣ ಹೇಳಿದವರ ವಚನೆ ಪ್ರಕಾರ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದು, ಆ ವಿಚಾರಗಳನ್ನ ಜೊತೆಯಲ್ಲಿ ನಮಗಿರೋ ಅವಕಾಶಗಳನ್ನ ಏನಿದೆ ಅಂತ ತಿಳುವಳಿಕೆ, ಮಾಹಿತಿಯನ್ನ ಪಡೆಯೋದು ಬೇಕೇ ಬೇಕಾಗುವಂತ ಪರಿಸ್ಥಿತಿ ಬಂದಿದೀವಿ ಸ್ನೇಹಿತರೆ. ಇಂಥ ಒಂದು ವಿಚಾರದಲ್ಲಿ ಒಂದು ಅದ್ಭುತವಾದ ವಿಚಾರ, ಅದ್ಭುತವಾದ ಅವಕಾಶ ಎಲ್ರೂ ಬಾಗ್ಲಿಗೆ ತಂದು ಕೊಟ್ಟಿರೋಂತ ನಿಮ್ಮ ಸ್ನೇಹಿತರು ನಿಮ್ಗೆ ಆಮಂತ್ರಣೆ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋ ಅವ್ರಿಗೆಲ್ರಿಗೂ ಧನ್ಯವಾದ. ಬಿಗ್ ವೇಸ್ ಅಂತ ನಿಮ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸ್ನೇಹಿತರೆ. ಬಿಗ್ ವೇಸ್ ಅಂದ್ರೆ ಏನು? ನ್ಯೂ ವೇಸ್ ಬಿಗ್ ಬೆನಿಫಿಟ್ಸ್ ಅಂತ ಹೇಳ್ತಾ ಇದಾರಲ್ಲ, ಅದ್ರ ಅರ್ಥ ಏನು? ನಿಮ್ಗೆಲ್ರಿಗೂ ಗೊತ್ತಿದೆ, ಶೀಘ್ರವಾಗಿ ಬರ್ತಾ ಇರುವಂತ ಬದಲಾವಣೆಗಳ ಜೊತೆಲಿ ಇದುವರೆಗೂ ಮಾಡಿದ್ರೆ ಇದುವರೆಗೂ ಬಂದಿದೆ ಬರೋದು, ಇದುವರೆಗೂ ಬರ್ದಿರೋದ್ ಬರ್ಬೇಕಾದ್ರೆ ಇದುವರೆಗೂ ಮಾಡ್ದಿರೋದ್ನು ಮಾಡ್ಬೇಕಾಗುವಂತ ಸಂದರ್ಭದಲ್ಲಿ ಇದೀವಿ ನಾವು. ಹಾಗಾಗಿ ಹೊಸ ರೀತಿ ಅಳವಡಿಸ್ಕೊಂಡ್ರೆ ಆ ಹೊಸ ರೀತಿಯಿಂದ, ಹೊಸ ದಾರಿಗಳಿಂದ ನಾವು ಬಿಗ್ ಬೆನಿಫಿಟ್ಸ್, ದೊಡ್ಡ ಪ್ರಮಾಣದಲ್ಲಿ ಬೆನಿಫಿಟ್ಸ್ ಏನ್ ಬೇಕಾಗಿದೆ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇನ್ ಮುಂದಕ್ಕೆ 20 ವರ್ಷ, 25 ವರ್ಷ, 30 ವರ್ಷ ಏನ್ ನಾವು ಶ್ರಮ ಪಟ್ಟು ಮಾಡ್ಬೇಕಾಗುವಂತ ಒಂದು ಪೂರೈಸೋದಕ್ಕೋಸ್ಕರ ದುಡಿಮೆ ಮಾಡಕ್ ಅವಕಾಶಗಳಿತ್ತು, ಅದನ್ನ 20 ವರ್ಷ ಮಾಡಿದ್ರು ಸಾಧನೆ ಮಾಡಕ್ ಕಷ್ಟ ಇದ್ದಿದ್ರು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕೇವಲ 3 ರಿಂದ 4 ವರ್ಷ ಸಾಧನೆ ಮಾಡ್ಕೊಂಡ್ರೆ ಅದನ್ನ ಪೂರೈಸೋದ್ಗಳಿಗೆ ಅವಕಾಶ ಹೇಗಿದೆ ಅಂತ ನೋಡ್ತಾ ಇದ್ದೀರಿ ಇವತ್ತು. ಬಿಗ್ ವೇಸಿನ ಬಗ್ಗೆ ಮಾತಾಡ್ಬೇಕಾದ್ರೆ ಸಾಮಾನ್ಯವಾಗಿ ಬಿಗ್ ವೇಸಿನ ಸಂಸ್ಥೆಯ ಬಗ್ಗೆ ತಿಳ್ಕೊಬೇಕು. ಈಗಾಗ್ಲೇ ಹೇಳ್ದಂಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರು, ಭಾರತದಲ್ಲೇ ಐಟಿ ಕ್ಯಾಪಿಟಲ್ ಅಂತ ಹೆಸರುವಾಸಿ ಆಗಿರುವಂತ ನಗರ, ವಿಶ್ವದಲ್ಲಿ ಹೆಸರು ಮಾಡಿರುವಂತ ನಗರ. ಇಲ್ಲಿಂದ ಅನುಭವಿ ವ್ಯಕ್ತಿಗಳು 20-25 ವರ್ಷ ಒಂದೊಂದು ಕ್ಷೇತ್ರದಲ್ಲಿ, ಹಲವಾರು ಕ್ಷೇತ್ರದಲ್ಲಿ ಅನುಭವಿ ವ್ಯಕ್ತಿಗಳು ರಾಷ್ಟ್ರ ಲೆವೆಲ್ ಕೆಲಸ ಮಾಡಿರುವಂತ ಸಣ್ಣ ಸ್ನೇಹಿತರೆಲ್ಲ ಸೇರ್ಕೊಂಡು ಈ ಸಂಸ್ಥೆನ ಹೇಗ್ ನಡೆಸ್ತಾ ಇದಾರೆ ಅಂತ ಒಂದು ಉದ್ದೇಶ ಏನಂದ್ರೆ ದೇಶ ಸೇವೆ, ಸಮಾಜ ಸೇವೆ ಜೊತೆಯಲ್ಲೇ ಒಂದು ವ್ಯವಹಾರ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಇದೆ ಇದ್ರಲ್ಲಿ. ಇದನ್ನ ಸಾಧನೆ ಮಾಡೋದಕ್ಕೆ 6 ಜನದ ಸಂಘಟನಾ, 6 ಜನ ಹಲವಾರು ಕ್ಷೇತ್ರಗಳಲ್ಲಿ ಮಾಹಿತಿ ಪಡೆದಿರುವಂತ ಜನಗಳು. ಅದರಲ್ಲೂ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಸಿಇಒ ಮಿಸ್ಟರ್ ಜಾರ್ಜ್ ಜೇಕಬ್, 30 ವರ್ಷಕ್ಕೂ ಹೆಚ್ಚು ಅನುಭವ ವ್ಯಕ್ತಿ ಸಮರ್ಜಿತ್ ಬ್ಯಾನರ್ಜಿ, ನನ್ನ ಹೆಸರು ಅಮಾನುಲ್ಲಾ ಖಾನ್, ಉಮೇಶ್ ಚಿಕ್ಕಸ್ವಾಮಿ, ಟೆಕ್ನಾಲಜಿನ ಲೀಡ್ ಮಾಡ್ತಾರಂತ ಯಂಗ್ ಅಂಡ್ ಡೈನಾಮಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೆಷಲಿಸ್ಟ್ ಟೆಕ್ನಾಲಜಿ ಲೀಡ್, ಸನಲ್ ಮೆನನ್ ಮಾರ್ಕೆಟಿಂಗ್. ಮತ್ತೆ ಇಷ್ಟೆಲ್ಲ ಅನುಭವಿ ಇದ್ರು ಒಂದು ಮಾರ್ಗದರ್ಶನದಲ್ಲಿ ನಡ್ಸ್ಕೊಂಡು ಹೋಗೋದಕ್ಕೆ ಒಂದು ಚೀಫ್ ಆರ್ಕಿಟೆಕ್ಟ್ ಅಂಡ್ ಮೆಂಟರ್ ಗುಣದೀಪ್. ಸ್ನೇಹಿತರೆ, ಭಾರತದಲ್ಲಿ ಹಲವಾರು ಕ್ರಾಂತಿಗಳು ಬಂದಿದ್ದಾವೆ. ಪ್ರತಿಯೊಂದು ಕ್ರಾಂತಿಯಲ್ಲಿ ಅವಕಾಶಗಳು ಬರ್ತವೆ ನಮಗೆ. 1950ರಿಂದ 60ನೇ ಶತಮಾನದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಡೀತು. ಜಮೀನ್ದಾರರು ತನ್ನ ಜಮೀನುಗಳನ್ನ ಮಾರಾಟ ಮಾಡಿ ಫ್ಯಾಕ್ಟರಿಗಳು ಇಟ್ಕೊಂಡು ತನಗೆ ಆ ದೂರದೃಷ್ಟಿ ಇರೋದ್ರಿಂದ ಆ ದೂರದೃಷ್ಟಿಯಿಂದ ಒಂದು ಲಾಭವನ್ನು ಪಡ್ಕೊಂಡ್ರು. ಪ್ಲಾಸ್ಟಿಕ್ಕಿನ ಕ್ರಾಂತಿ 1960ರಿಂದ 70ನೇ ಶತಮಾನದಲ್ಲಿ ಶುರುವಾಗಿದ್ದು. ಕ್ರಾಂತಿ ಅಂದ್ರೆ ಏನು? ನಮಗೆ ಇಷ್ಟ ಇದೆಯೋ, ನಮಗೆ ಇಷ್ಟ ಇಲ್ವೋ ಅದ್ರಲ್ಲಿ ಭಾಗವಹಿಸ್ಲೇಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಕೊನೆಗೆ ನಾವು ಗ್ರಾಹಕರಾಗಿ ಬರ್ಲೇಬೇಕಾಗುತ್ತೆ. ಸೊ ಹಾಗಾದ್ರೆ ಈಗ ನಾವು ನೋಡ್ಕೊಂಡು ಹೋಗ್ತಾ ಇದ್ರೆ ಪ್ರತಿ 10 ವರ್ಷ ಒಂದು ಕ್ರಾಂತಿ ಬಂದಿದೆ ಸ್ನೇಹಿತರೆ. ಪ್ಲಾಸ್ಟಿಕ್ ಅಲ್ಲಿ ನಾವು ಏನಾಗಿದ್ದೀವಿ ಅರ್ಥ ಮಾಡ್ಕೊಂಡವ್ರು ಫ್ಯಾಕ್ಟ್ರಿಗಳು ಇಟ್ಕೊಂಡ್ರು, ಬಿಸ್ನೆಸ್ ಅಲ್ಲಿ ವ್ಯವಹಾರ ಮಾಡಕ್ ಹೋದ್ರು, ಮಾರ್ಕೆಟಿಂಗ್ ಮಾಡಕ್ ಹೋದ್ರು, ಅಥವಾ ಅದರ ಆನ್ಸಿಲರಿ ಯೂನಿಟ್ಸ್ ಹಾಕೊಂಡ್ರು, ಹಲವಾರು ತರ ಅದರಲ್ಲಿ ವ್ಯವಹಾರ ಮಾಡ್ಕೊಂಡವ್ರು ಅದರ ಲಾಭ ಪಡ್ಕೊಂಡ್ರು. ಕೊನೆಗೆ ನಾವು ಬೇಕಾಗಿದ್ಯೋ ಇಲ್ವೋ, ಇಷ್ಟ ಇದೆಯೋ ಇಲ್ವೋ, ಗ್ರಾಹಕರು ಆಗ್ಲೇಬೇಕನ್ನೋ ಪರಿಸ್ಥಿತಿ ಬಂತು.
ಅದೇ ರೀತಿಯಲ್ಲಿ ಟೆಲಿವಿಷನ್ ಮತ್ತೆ ಪರ್ಸನಲ್ ಕಂಪ್ಯೂಟರ್ನ ಕ್ರಾಂತಿ 1980ರಿಂದ 90ಕ್ಕೆ ಬಂತು. ಏನಾಗಿದ್ದೀವಿ? ಗ್ರಾಹಕರಾಗಿದ್ದೀವಿ. ನಮ್ಗೆ ಇಷ್ಟ ಇದೆಯೋ ಇಲ್ವೋ, ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಬಂದ್ಮೇಲೆ ಗ್ರಾಹಕರಾಗಿದ್ದೀವಿ. ಅದೇ ರೀತಿಯಲ್ಲಿ ಇಂಟರ್ನೆಟ್ ಅಂಡ್ .com, ಇವತ್ತು ನಾವು ಮಾತಾಡ್ತಾ ಇರೋದನ್ನು internet.com ಟಿವಿ PC ರೆವಲ್ಯೂಷನ್ ಮುಖಾಂತರನೇ ಮಾತಾಡ್ತಾ ಇರೋದು. ಇನ್ ಮುಂದಕ್ಕೆ ನೀವು ನೋಡಿದ್ರೆ 2000ದಿಂದ 2015 ಇಸ್ವಿಯಲ್ಲಿ ಸ್ಮಾರ್ಟ್ ಫೋನ್ ಟೆಲಿಕಾಂ ರೆವಲ್ಯೂಷನ್ ಬಂತು. ಈಗ ಒಂದು ಕ್ರಾಂತಿ ನಡೀತಾ ಇದೆ, ಡಿಜಿಟಲ್ ರೆವಲ್ಯೂಷನ್, ಇಂಟೆಲೆಕ್ಚುಯಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇಲ್ಲಿ ಒಂದು ಸಾಧಾರಣ ವ್ಯಕ್ತಿ ತನ್ನ ಊರಲ್ಲೇ ಇದ್ಕೊಂಡು ಸುತ್ತಮುತ್ತ 10-15 ಕಿಲೋಮೀಟರ್ ಅಲ್ಲೇ ಕೆಲಸ ಮಾಡಿ ತನಗೆ ಬೇಕಾಗಿರುವಂತ ವ್ಯವಹಾರವನ್ನು ನಡೆಸ್ಕೊಂಡು ಈ ವ್ಯವಹಾರವನ್ನು ಮಾಡಿದಾಗ ಲೈಫ್ ಟೈಮ್ ಇನ್ಕಮ್ ಮಾಡ್ಕೊಳಕ್ ಹೇಗಿದೆ ಅಂತ ಒಂದು ಅವಕಾಶ ನೋಡಕ್ಕೆ ನಿಮ್ಗೆ ಅವಕಾಶ ಪಡೆದಿದೆ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಎಲ್ರಿಗೂನು, ಇಲ್ಲಿ ಭಾಗವಹಿಸ್ತಾ ಇರೋರು ಎಲ್ರಿಗೂ ಒಂದು ಕೋರಿಕೆ ಏನಂದ್ರೆ, ದಯವಿಟ್ಟು ಚಾಟ್ ಅಲ್ಲಿ ಹೋಗಿ ರಿಪ್ಲೈ ಮಾಡಿ. ಇನ್ ಮುಂದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಮೊಬೈಲ್, ಸ್ಮಾರ್ಟ್ ಫೋನ್ ಮತ್ತೆ ಇಂಟರ್ನೆಟ್ ಯೂಸ್ ಮಾಡುವಂತ ಜನ ಹೆಚ್ಚಾಗ್ತಾರ, ಕಡಿಮೆ ಆಗ್ತಾರ? ಪೆನಿಟ್ರೇಷನ್ ಹಳ್ಳಿಗೂ ಹೋಗುತ್ತಾ ಇಲ್ವೋ? ಎಸ್, ಹಾಗೆ ಆಗುತ್ತೆ ಅಂತ ಅನ್ಸಿದ್ರೆ ವೈ ಅಂತ ಆಲ್ಫಾಬೆಟ್ ಟೈಪ್ ಮಾಡಿ ಚಾಟ್ ಮಾಡಿದ್ರೆ. ಮೊದಲನೇ ಬಾರಿ ಬಂದಿರೋರ್ಗೆ ಎಲ್ರಿಗೂ ರಿಕ್ವೆಸ್ಟ್, ದಯವಿಟ್ಟು ಅದನ್ನ ಭಾಗವಹಿಸ್ಬಿಟ್ಟು ನಮಗೂ ಅರ್ಥ ಆಗುತ್ತೆ ಈ ವಿಚಾರಗಳಲ್ಲಿ ನಿಮ್ಮ ಏನ್ ಅನುಭವ ಇದೆ, ಏನ್ ಅನಿಸ್ತಾ ಇದೆ ಅಂತ. ಮನೋಜ್, ಥ್ಯಾಂಕ್ ಯು. PDRBVBB ಹೆಸರು ಏನಪ್ಪ ನಿಮ್ದು? ಟೈಪ್ ಮಾಡಿ, ಚಾಟ್ ಮಾಡಿ. ಡೆಮೊಕ್ರಾಟಿಕ್ ವೇ ಆಫ್ ಲೈಫ್, ಥ್ಯಾಂಕ್ ಯು. ಅನಿಲ್ ಮೆನಲ್, ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ವಸಂತ್ ವೈ, ಥ್ಯಾಂಕ್ ಯು. ಕೃಷ್ಣರಾವ್, ಥ್ಯಾಂಕ್ ಯು. ರವಿಕಾಂತ್, ರಾಜು ಬಾವಿ ದೊಡ್ಡೆ, ಥ್ಯಾಂಕ್ ಯು. ಎಲ್ರಿಗೂ ಎಸ್ ಅಂತ ಅನ್ಸ್ತದೆ. ಹಾಗಾದ್ರೆ ನಾನು ಹೇಳ್ತಾ ಇರೋ ವಿಚಾರ ಸತ್ಯ ಅಂತ ನೀವೆಲ್ಲರೂ ನಂಬ್ತಾ ಇದ್ದೀರಿ. ಇದು ಸತ್ಯ. ಹಲವಾರು ರಿಸರ್ಚ್, ಹಲವಾರು ಪ್ರೆಡಿಕ್ಷನ್ ಪ್ರಕಾರ ವಿಶ್ವದಲ್ಲೇ ಒಂದು ಅದ್ಭುತವಾದ ಕ್ರಾಂತಿ ತಂದಿರೋದು ಸ್ಮಾರ್ಟ್ ಫೋನ್, ಇಂಟರ್ನೆಟ್. ನಮ್ಮ ವರ್ಲ್ಡ್ ಒಂದು ಫೋನ್ ಅಲ್ಲಿ ಬಂದಿದೆ ಸ್ನೇಹಿತರೆ ಇವತ್ತು. ಇದರಿಂದ ಏನ್ ಮಾಡ್ಬೋದು ಅಂತ ನೋಡೋಣ. ಮತ್ತೊಮ್ಮೆ ಸ್ವಾಗತ ನಿಮಗೆ, ಸ್ವಾಗತ, ಸುಸ್ವಾಗತ. ಈಗ ವೆಲ್ಕಮ್ ಟು ಡಿಜಿಟಲ್ ರೆವಲ್ಯೂಷನ್. ಇದರಿಂದ ಬಿಗ್ ವೇಸ್ ಜೊತೆಯಲ್ಲಿ ನ್ಯೂ ವೇಸ್, ಬಿಗ್ ಬೆನಿಫಿಟ್ಸ್ ಏನಿದೆ ಅಂತ ವಿಚಾರ ನೋಡೋಣ ಸ್ನೇಹಿತರೆ. ಈಗಾಗ್ಲೇ ನೀವು ನೋಡ್ತಾ ಇದ್ದೀರಿ, ಸ್ಮಾರ್ಟ್ ಫೋನ್, ಇಂಟರ್ನೆಟ್ ಬಂದಿದ ನಂತರ ಬ್ಯಾಂಕಿಂಗ್ ಹೇಗೆ ಬದಲಾವಣೆ ಆಗಿದೆ ಅಂತ ನೋಡ್ತಾ ಇದ್ದೀರಿ. ಇನ್ಶೂರೆನ್ಸ್, ಗೇಮಿಂಗ್, ಬೈರೋಲ್, ಥ್ಯಾಂಕ್ ಯು. ಎಂಟರ್ಟೈನ್ಮೆಂಟ್. ಮೊನ್ನೆ ನಾನು ಒಂದ್ಸಲಿ ಒಂದು ಕ್ಲಿನಿಕ್ ಹತ್ರ 10-10:30 ರಾತ್ರಿ ಗಂಟೆಗೆ ಹೋದಾಗ, ಸಾಮಾನ್ಯವಾಗಿ ಎಲ್ಲಾ ಹಳ್ಳಿ, ಎಲ್ಲಾ ಮನೆಗಳ ಹತ್ರ, ಎಲ್ಲಾ ಊರುಗಳಲ್ಲೂ ಒಂದು ಡಾಕ್ಟರ್ ರಾತ್ರಿ 10-12 ಗಂಟೆವರೆಗೂ ಕೆಲಸ ಮಾಡ್ತಾ ಇರ್ತಾರೆ. ತುಂಬಾ ರಶ್ ಇರುತ್ತೆ, ಕಡಿಮೆ ಫೀಸ್ ತಗೊಳ್ತಾರೆ, ಅವರೇ ಮೆಡಿಸಿನ್ ಕೊಡ್ತಾರೆ ಅಂತ ಹಳ್ಳಿನಲ್ಲೂ ಡಾಕ್ಟರ್ಸ್ ಇರ್ತಾರೆ. ಅಂತ ಒಂದು ಡಾಕ್ಟರ್ ಹತ್ರ ನನ್ನ ಹತ್ರ ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದು ಹೋಗಿ ನೋಡಿದಾಗ ಬೆಂಚಲ್ಲಿ ಎಲ್ಲಾ ಜನ ಕೂತಿದ್ದಾರೆ. ತಾಯಿ, ಮಕ್ಕಳು, ಅವ್ರ ತಂದೆ, ಕೆಲವರು ಸ್ಕೂಟರ್ಗಳಲ್ಲಿ ಹೊರಗಡೆ ನೀವು ಕಾಯ್ತಾ ಇದ್ದಾರೆ. ಎಲ್ರು ಕಾಯಿಲೆ ಇರೋದು, ಆದ್ರೆ ಎಲ್ರ ಕೈನಲ್ಲಿ ಮೊಬೈಲ್ ಇದೆ. ತಾಯಿ ಮಗಳು ಕೂತಿದ್ರು ಒಬ್ರೊಬ್ರು ಬೇರೆ ಬೇರೆ ಗೇಮ್ ಆಡ್ತಾ ಇದ್ದಾರೆ. ಗೇಮಿಂಗ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಟ್ರಾವೆಲ್ ಅಂಡ್ ಟಿಕೆಟಿಂಗ್, ಎಂಟರ್ಟೈನ್ಮೆಂಟ್, ಇ ಕಾಮರ್ಸ್, ಟ್ರೇಡಿಂಗ್, ಎಜುಕೇಶನ್ ಅಂಡ್ ಟ್ರೈನಿಂಗ್. ಇನ್ ಮುಂದಕ್ಕೆ ಎಜುಕೇಶನ್ ಅಂಡ್ ಟ್ರೈನಿಂಗ್ ಸಹ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಹೆಲ್ತ್ ಕೇರ್ ಅಂಡ್ ಬಾಡಿ ಮ್ಯಾನೇಜ್ಮೆಂಟ್, ಪ್ರತಿಯೊಂದೂ ಡಿಜಿಟಲ್ ಪ್ಲಾಟ್ಫಾರ್ಮ್ ಬರ್ತಾ ಇರ್ಬೇಕಾದ್ರೆ ಇಂಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ನಾವು ಅಳವಡಿಸ್ಲೇಬೇಕು ಆಗುತ್ತಂತ ಪರಿಸ್ಥಿತಿ ಬರುತ್ತಂದ್ರೆ ಅದರ ಜೊತೆಯಲ್ಲಿ ನಾವೇನಾದ್ರು ವ್ಯವಹಾರ ಮಾಡಕ್ಕಾಗುತ್ತಾ ಅಂತ ವಿಚಾರ ನೋಡ್ತಾ ಇದೀವಿ ಇವತ್ತು. ಬಿಗ್ ವೇಸ್ ಮುಖಾಂತರ ಏನಪ್ಪಾ ನಮಗೆ ಅವಕಾಶ? ನಾವೊಂದು ಅದ್ಭುತವಾದ ಸೆಗ್ಮೆಂಟ್ ನ ಐಡೆಂಟಿಫೈ ಮಾಡಿದ್ವಿ. ಪ್ರಪಂಚದಲ್ಲಿ ನಾವೆಲ್ಲರೂ ಗ್ರಾಹಕರೇ. ನಮ್ಗೆ ಇಷ್ಟ ಇದೆಯೋ ಇಲ್ಲೋ ಒಂದಲ್ಲ ಒಂದ್ ಅಂಗಡಿಗೆ ಹೋಗ್ಲೇಬೇಕಾಗುತ್ತೆ, ಪ್ರತಿದಿನ ಹೋಗ್ಲೇಬೇಕಾಗುತ್ತೆ, ಏನಾದ್ರೂ ಒಂದು ಕಾರಣದಿಂದ ಹೋಗ್ಬೇಕಾಗುತ್ತೆ. ಅದ್ರಲ್ಲೂ ಗ್ರಾಹಕರಿಗೆ ಬೇಕೇ ಬೇಕಾಗಿರುವಂತ ಏನಾದ್ರು ಒಂದು ಸೇವೆ ಇದ್ರೆ ಹೋಗ್ಬೇಕಾಗುತ್ತೆ. ಆ ರೀತಿಯಲ್ಲಿ ಬಿಗ್ ವೇಸ್ ಏನ್ ಮಾಡಿದೆ ಅಂದ್ರೆ, ಒಂದು ರೆಡಿ ಟು ಪ್ಲಗ್ ಅಂಡ್ ಪ್ಲೇ ಮಾಡೆಲ್. ನಮ್ಮ ಸ್ವಂತ ವ್ಯವಹಾರ ಮಾಡ್ಕೊಳ್ಳೋದಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಆಂಟ್ರಪ್ರನರ್ಸ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಡಿಜಿಪ್ರನರ್ಸ್ ಅಂತ ಕರಿತೀವಿ. ಎಜುಕೇಶನ್ ಅಂಡ್ ಟ್ರೈನಿಂಗ್ ಕೊಟ್ಟು, ಆಪರ್ಚುನಿಟಿನೂ ಕೊಟ್ಟು, ಅದರಲ್ಲಿ ಇನ್ಶೂರೆನ್ಸ್, ಟಿಕೆಟಿಂಗ್, ಇ ಕಾಮರ್ಸ್, ಯುಟಿಲಿಟಿ ಬಿಲ್ ಪೇಮೆಂಟ್ಸ್, ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಎಲ್ಲ ಸರ್ವಿಸಸ್ ನ ಹೇಗೆ ನಾವು ಪ್ರತಿಯೊಬ್ರು ಅಳವಡಿಸ್ಕೊಂಡು ಸುತ್ತಮುತ್ತ ಇರೋ ಅಂಗಡಿಗಳ ಜೊತೆ ನಾವು ವ್ಯವಹಾರ ಮಾಡಿ ಅವರ ಲಾಭವನ್ನು ಹೆಚ್ಚು ಮಾಡಿಸಿ ಗ್ರಾಹಕರಿಗೆ ಬೇಕಾಗಿರುವಂತ ಸೇವೆಗಳನ್ನ ಕೊಡಿಸಿ ನಾವೊಂದು ವ್ಯವಹಾರ ಅಂಗಡಿಗಳ ಬಗ್ಗೆ ಚರ್ಚೆ ಬಂದಾಗ ಅಂಗಡಿಗಳ ಪ್ರಶ್ನೆಗಳು ಏನಂತ ನೋಡೋಣ. ಇವತ್ತಿನ ಅಂಗಡಿಗಳ ಪರಿಸ್ಥಿತಿ ಭಾರತ ದೇಶದಲ್ಲಿ ಹೇಗಿದೆ ಅಂದ್ರೆ,
ಕೋಟಿ ಕೋಟಿ ಲೆಕ್ಕದಲ್ಲಿರುವಂತ ಅಂಗಡಿಗಳು ಪ್ರತಿ ಗಲ್ಲಿಯಲ್ಲೂ ಇದೆ, ಪ್ರತಿ ಹಳ್ಳಿಯಲ್ಲೂ ಇದೆ, ಪ್ರತಿ ಸಿಟಿಯಲ್ಲೂ ಇದೆ. ಎಲ್ಲಾ ಸ್ಥಾನದಲ್ಲಿ ಹೋದ್ರು ನೀವು ಎಲ್ಲೇ ಹೋದ್ರು ನೋಡ್ಬೋದು ಇದನ್ನ. ಈ ಅಂಗಡಿಗಳಿಗೆ ಒಂದು ಪ್ರಶ್ನೆ ಇದೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳಕ್ಕೆ ಮಾಡಬೇಡಿ ಪ್ಲೀಸ್, ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗುತ್ತೆ. ಈ ಕೋಟಿ ಕೋಟಿ ಲೆಕ್ಕದಲ್ಲಿರುವಂತ ಅಂಗಡಿಗಳು 20% ಮಾತ್ರ ಭಾರತ ದೇಶದಲ್ಲಿ ಆರ್ಗನೈಸ್ಡ್ ಆಗಿರೋದು. 80% ಅನ್ಆರ್ಗನೈಸ್ಡ್, ಸಣ್ಣ ಪುಟ್ಟ ಗ್ರಾಮದಲ್ಲಿರುವಂತ. ವಾಯ್ಸ್ ಇಸ್ ನಾಟ್ ಆಡಿಬಲ್ ಅಂತ ಹೇಳ್ತಾ ಇದ್ರು ಒಬ್ರು. ಸರ್ ಶರ್ಮಾಜ್ ವಲಿ, ವೀರೇಶ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಅಲ್ವಾ? ಕೃಷ್ಣರಾವ್, ಅಶ್ವಿನ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಅಲ್ವಾ? ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಸರ್. ಹಾ, ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಆಡಿಯೋ ಚೆಕ್ ಮಾಡ್ಕೊಳ್ಳಿ ಶರ್ಮರಾಜ್ ಅಲ್ಲಿ. ಓಕೆ, ಸೊ ಭಾರತ ದೇಶದಲ್ಲಿ 20% ಆರ್ಗನೈಸ್ಡ್, 80% ಅನ್ಆರ್ಗನೈಸ್ಡ್ ಕೋಟಿ ಕೋಟಿ ಲೆಕ್ಕದಲ್ಲಿದೆ. ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ವಿದೇಶದಲ್ಲಿ 80% ಆರ್ಗನೈಸ್ಡ್ ಇರುತ್ತೆ, ಸಣ್ಣ ಪುಟ್ಟ ಅಂಗಡಿ ಮಾತ್ರ 20% ಇರುತ್ತೆ. ಇಲ್ಲಿ ಆಪೋಸಿಟ್ ಇದೆ, ಕೋಟಿ ಕೋಟಿ ಲೆಕ್ಕದಲ್ಲಿದೆ. ಅವ್ರು ಎಲ್ರಿಗೂ ಇರೋ ಪ್ರಶ್ನೆ ಏನು, ಯಾವತ್ ಬೆಳಗ್ಗೆ ಅಂದ ಸಂಜೆವರೆಗೂ ಅವ್ರು ಯೋಚನೆ ಮಾಡೋದೇನು, ನನ್ನ ಲಾಭವನ್ನು ಹೇಗ್ ಮಾಡ್ಕೊಳಕ್ ಸಾಧ್ಯ, ಆನ್ಲೈನ್ ಕಾಂಪಿಟೇಷನ್ ಬರ್ತಾ ಇದೆಯಾ, ಅದನ್ನ ಹೇಗ್ ನಾನು ಬೀಟ್ ಮಾಡ್ಕೊಳಕ್ ಸಾಧ್ಯ, ನನ್ನ ಸುತ್ತಮುತ್ತದಲ್ಲಿ ಒಂದು ಬ್ರ್ಯಾಂಡ್ ಅಂಗಡಿ ಬಂದ್ಬಿಟ್ರೆ ಆ ಬ್ರ್ಯಾಂಡ್ ಅಂಗಡಿಗೆ ನನ್ನ ಗ್ರಾಹಕರು ಹೋಗದೆ ನನ್ನ ಹತ್ರನೇ ವ್ಯವಹಾರ ಮಾಡೋ ಹೇಗೆ ನಾನು ಉಳಿಸ್ಕೊಳ್ಬಹುದು. ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ಅವ್ರ ಬಾಡಿಗೆ ಏನ್ ಕಡಿಮೆ ಆಗ್ತಲ್ಲ, ಕಾಸ್ಟ್ ಏನ್ ಕಡಿಮೆ ಆಗ್ತಲ್ಲ, ಲೇಬರ್ ಕಾಸ್ಟ್ ಏನ್ ಕಡಿಮೆ ಆಗ್ತಲ್ಲ, ಡಿಜಿಟಲ್ ಆಗ್ತಾ ಇರೋದ್ರಿಂದ ಟ್ಯಾಕ್ಸಸ್ ಬೇರೆ ಕಟ್ಲೇಬೇಕು ಅನ್ನೋ ಪರಿಸ್ಥಿತಿ ಬರ್ತದೆ, ಟ್ರಾನ್ಸ್ಪರೆನ್ಸಿ ಹೆಚ್ಚಾಗಿರೋದ್ರಿಂದ ಪ್ರಾಫಿಟಬಿಲಿಟಿ ಕಡಿಮೆ ಆಗ್ತಾ ಬರ್ತದೆ. ಇಂಥ ಸಂದರ್ಭದಲ್ಲಿ ಅವ್ರು ರಾತ್ರಿ ಬೇರೆ ವ್ಯವಹಾರಕ್ಕೂ ಹೋಗಕ್ಕಾಗಲ್ಲ. ಸೊ ಅವ್ರ ಪ್ರಶ್ನೆಗೆ ಏನ್ ನಾವು ಸೊಲ್ಯೂಷನ್ ಕೊಡ್ತೀವಿ ಅಂತ ನೋಡೋಣ. ಎರಡನೇದು, ಈ ಇರೋ ಅಂಗಡಿನವರು ಅವ್ರು ಇರೋ ಜಾಗದಲ್ಲಿ ಏನೇನ್ ಮಾರಾಟ ಮಾಡ್ತಾ ಇದ್ರು ಅದನ್ನೇ ಮಾರಾಟ ಮಾಡ್ತಾ ಇದ್ರೆ, ಅದನ್ನೇ ಮಾರಾಟ ಮಾಡಿ ಅವ್ರ ಲಾಭವನ್ನು ಹೆಚ್ಚು ಮಾಡ್ಕೊಳಕ್ ಆಗಿದ್ದಿದ್ರೆ ಇದುವರೆಗೂ ಮಾಡ್ಕೊಂಡಿರೋರು. ಇದುವರೆಗೂ ಅವ್ರು ಮಾಡ್ತಾ ಇರೋ ಪದಾರ್ಥಗಳನ್ನೇ ಮಾರಿ ಅವ್ರು ಮಾಡ್ಕೊಳಕ್ ಆಗಲ್ಲ. ಕಾರಣ ಏನಂದ್ರೆ ಅಲ್ಲಿರೋ ಸುತ್ತಮುತ್ತ ಜನಗಳಿಗೆ ತಗೊಳ್ಳೋ ಅಷ್ಟು ಪವರ್ ಬೈಯಿಂಗ್ ಕೆಪಾಸಿಟಿ ಲಿಮಿಟೇಷನ್ ಇರುತ್ತೆ, ಅಲ್ಲೇ ಕಾಂಪಿಟೇಷನ್ ಬೇರೆ ಇದೆ. ಸೊ ಅವ್ರು ಯಾವ್ದೇ ಅಂಗಡಿ ಹತ್ರ ನೀವು ಹೋಗ್ಬಿಟ್ಟು ಒಂದೇ ಒಂದು ಪ್ರಶ್ನೆ ಕೇಳಿ, ನಿಮ್ಮ ಲಾಭ ಮತ್ತೆ ಟರ್ನ್ ಓವರ್ ಹೆಚ್ಚು ಮಾಡ್ಕೊಳಕ್ ಇಷ್ಟ ಪಡ್ತೀರಾ ಅಂತ ಕೇಳಿ. ಫಸ್ಟ್ ಪ್ರಶ್ನೆ, ಒಂದೇ ಪ್ರಶ್ನೆ ಕೇಳ್ಬೇಕಾಗಿರೋದು, ವುಡ್ ಯು ಲೈಕ್ ಟು ಇನ್ಕ್ರೀಸ್ ಯರ್ ಪ್ರಾಫಿಟ್, ವುಡ್ ಯು ಲೈಕ್ ಟು ಇನ್ಕ್ರೀಸ್ ಯರ್ ಟರ್ನ್ ಓವರ್? ಇದೆರಡೇ ಪ್ರಶ್ನೆ ಕೇಳಿ ನೀವು. ಅದಕ್ಕೆ ಏನ್ ಉತ್ತರ ಕೊಡ್ಬೋದು ಸ್ನೇಹಿತರೆ? ಯಾವ್ದಾದ್ರು ಅಂಗಡಿನವರು ನೋ ಅಂತ ಹೇಳೋ ಚಾನ್ಸ್ ಇದೆಯಾ, ಎಸ್ ಅಂತ ಹೇಳೋ ಚಾನ್ಸ್ ಜಾಸ್ತಿ ಇದೆಯಾ? ಏನ್ ಅನ್ಸುತ್ತೆ ನಿಮ್ಗೆ? ಚಾಟ್ ಅಲ್ಲಿ ಬರೀರಿ. ಯಾವ ಅಂಗಡಿ ಹತ್ರ ಹೋಗ್ಬಿಟ್ಟು ಯಾವ್ದೇ ವ್ಯವಹಾರ ಮಾಡೋ ಅಂತ ವ್ಯಕ್ತಿ ಇದ್ರೆ ವ್ಯವಹಾರದಲ್ಲಿ ಇರೋದೇ ಅವರು ಲಾಭ ಮಾಡ್ಕೊಳಕ್ಕೋಸ್ಕರ. ಅವ್ರ ಹತ್ರ ಹೋಗ್ಬಿಟ್ಟು ಲಾಭ ಹೆಚ್ಚು ಮಾಡ್ಕೊಳಕ್ ಇಷ್ಟ ಪಡ್ತೀರಾ, ಟರ್ನ್ ಓವರ್ ಹೆಚ್ಚು ಮಾಡ್ಕೊಳಕ್ ಇಷ್ಟ ಪಡ್ತೀರಾ, ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ ಅಂತ ಕೇಳಿದ್ರೆ ಏನ್ ಆನ್ಸರ್ ಕೊಡ್ಬೋದು ಸ್ನೇಹಿತರೆ? ಚಾಟ್ ಅಲ್ಲಿ ಬರೀರಿ ನೋಡೋಣ, ಇಂಟ್ರಾಕ್ಟ್ ಮಾಡಿ. ನಿಮಗಾಗೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ನಗ್ನಗ್ತಾ ಪಾರ್ಟಿಸಿಪೇಟ್ ಮಾಡಿ. ಡಿಜಿಟಲ್ ಯುಗದಲ್ಲಿ ಎಲ್ಲಾ ತರ ಡಿಜಿಟಲ್ ವ್ಯವಹಾರ ಮಾಡ್ಬೇಕು. ಎಸ್, ದೇ ವಿಲ್ ಸಿ ಡೆಮೊಕ್ರಾಟಿಕ್ ವೇ ಆಫ್ ಲೈಫ್. ಓಕೆ, ಗುಡ್. ಬೇರೆ ಯಾರಿಗೆ ಏನ್ ಅನ್ಸ್ತಾ ಇದೆ ಸ್ನೇಹಿತರೆ? ಸಾಮಾನ್ಯವಾಗಿ ಏನ್ ಅನ್ಸುತ್ತೆ? 100 ಜನಕ್ಕೆ 100 ಜನ ನಾನು ಪ್ರಶ್ನೆ ಕೇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಎಸ್ ಅಂತಾನೆ ಹೇಳ್ತಾರಂತಾನೆ ಹೇಳೋದು. ಸೊ ಅವ್ರು ಮಾಡ್ತಾ ಇರೋ ಕೆಲಸನೇ ಮಾಡಕ್ ಸಾಧ್ಯವಿಲ್ಲ. ಆದ್ರೆ ಅವ್ರ ಅಂಗಡಿಗೆ ಹೆಚ್ಚು ಜನ ಬರೋ ತರ ಯಾವ್ದಾದ್ರು ಒಂದು ಸೇವೆ ಇದ್ರೆ ಆ ವಾಕಿಂಗ್ಸ್ ನ ಹೆಚ್ಚು ಮಾಡ್ಕೊಳ್ಳೋ ಸೇವೆ ಮುಖಾಂತರ ದುಡಿಮೆ ಹೆಚ್ಚು ಮಾಡ್ಕೊಂಡು ಆ ಬರ್ತಾ ಇರೋ ವಾಕಿಂಗ್ಸ್ ಮುಖಾಂತರ ಕೊಡ್ತಾ ಇರೋ ಸೇವೆಯಿಂದ ಬರ್ಲೇಬೇಕನ್ನೋ ಪರಿಸ್ಥಿತಿ ಇದ್ರೆ ಅದರಿಂದ ಕೂಡ ಅವ್ರ ವ್ಯವಹಾರ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅವಕಾಶ ಏನಿದೆ ಅಂತ ಮಾತಾಡೋಣ. ಆ ಬೇಕೇ ಬೇಕಾಗಿರುವಂತ ಸೇವೆ ಏನು ಅದ್ರ ಬಗ್ಗೆ ಮಾತಾಡೋಣ. ನಿಮ್ಗೂ ಗೊತ್ತಿದೆ ಸ್ನೇಹಿತರೆ, ವ್ಯವಹಾರದಲ್ಲಿ ಕಳೆದ 10 ವರ್ಷದಲ್ಲಿ ಬಂದಿರೋಷ್ಟು ಬದಲಾವಣೆ, ಕಳೆದ 100 ವರ್ಷದಲ್ಲಿ ಬರ್ದೇ ಇರೋಷ್ಟು ಬದಲಾವಣೆ ಬಂದಿದೆ. ಈಗ ಗ್ರಾಹಕರಿಗೆ ಹೈಯೆಸ್ಟ್ ಪವರ್ ಇದೆ. ಕಸ್ಟಮರ್ ಇಸ್ ದ ಕಿಂಗ್ ಅಂತಾರೆ ಇವತ್ತು. ಎರಡನೇ ಪ್ರಶ್ನೆ, ಈ ಸ್ಪೆಷಲಿ ಭಾರತ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ವಯಸ್ಸವ್ರು ಜಾಸ್ತಿ ಇರೋದು. ಅಂತದ್ರಲ್ಲೂ ಕೋವಿಡ್ ಆದ ನಂತರ, ಕೋವಿಡ್ಗಿಂತ ಮುಂಚೆನು ತುಂಬಾ ಜನಕ್ಕೆ ಬೇಕೇ ಬೇಕಾದ್ರೂ ಎಂತ ವಿದ್ಯೆ ಇದ್ರು ಜಾಬ್ಸ್ ಅನ್ನೋದು ಎಲ್ಲರಿಗೂ ಸಿಗ್ತಾ ಇಲ್ಲ. ಜಾಬ್ ಲಾಸ್ ಹೆಚ್ಚಾಗಿದೆ, ಲೇ ಆಫ್ಸ್ ಆಗಿದೆ, ಲಾಕ್ ಡೌನ್ಸ್ ಪಾರ್ಷಿಯಲ್ ಆ ಕಡೆ ಈ ಕಡೆ ಆಗ್ತಾನೆ ಇದಾವೆ. ಈಗಲೂ ಸಹ ಭಾರತ ದೇಶದಲ್ಲಿ ಹಲವಾರು ಕಡೆ ಲಾಕ್ ಡೌನ್ಸ್ ನಡೀತಾ ಇದೆ. ಕೆಲಸ ಸಿಕ್ಕೋದ್ ಕಷ್ಟ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗಿದೆ, ಪೇ ಕಟ್ಸ್ ಆಗಿದೆ, ಜಾಬ್ ಕ್ರೈಸಿಸ್ ಇದೆ. ಅದರಲ್ಲೂ ಈ ಜನಸಂಖ್ಯೆ ಕೋಟಿ ಕೋಟಿ ಲೆಕ್ಕದಲ್ಲಿದೆ. 62% ಜನಸಂಖ್ಯೆ ನಮ್ಮದು ಯಂಗ್ ಅಂಡ್ ಡೈನಮಿಕ್ ಪಾಪ್ಯುಲೇಷನ್. ಓದಿದ್ಕೊಂಡು ಅವ್ರಿಗೆ ದುಡಿಮೆ ಮಾಡುವಂತ ವಯಸ್ಸಲ್ಲಿ ದುಡಿಮೆ ಮಾಡ್ಕೊಳಕ್ ಅವಕಾಶ ಇಲ್ಲ. ಸೊ ಅವ್ರಿಗೇನು ಅವಕಾಶ ಕೊಡ್ಬೋದು ಅಂತ ಕೂಡ ಮಾತಾಡೋಣ.
ಆ ಕ್ರಾಂತಿಗೆ ನಾವು ಕರೆಯೋದು ಕೊಡಕ್ ಆಗುವಂತ ಸೇವೆ, ಬೇಕೇ ಬೇಕಾಗಿರುವಂತ ಸೇವೆ, ಪ್ರತಿವರೆಗೂ ಬೇಕಾಗಿರುವಂತ ಸೇವೆ ಫಿನ್ಟೆಕ್ ರೆವಲ್ಯೂಷನ್. ಅಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ನ ಟೆಕ್ನಾಲಜಿ ಮುಖಾಂತರ ಪ್ರತಿ ಮನೆಗೆ, ಪ್ರತಿ ಬಾಗ್ಲಿಗೆ ತಲುಪ್ಸಕ್ ಆಗುವಂತ ಒಂದು ಸೇವೆ. ಈ ಸೇವೆ ಏನ್ರಿ? ಪ್ರತಿ ಒಬ್ರಿಗೂನು ಈಗ ಕಳೆದ 10-15 ವರ್ಷದಲ್ಲಿ ಸುಮಾರು 8-10 ವರ್ಷದಿಂದ ನೋಡಿದಾಗ ಮೊದಲು ಒಂದು 20-30 ಕೋಟಿ ಜನಸಂಖ್ಯೆಗೆ ಮಾತ್ರ ಬ್ಯಾಂಕ್ ಅಕೌಂಟ್ ಸೌಲಭ್ಯ ಭಾರತದಲ್ಲಿ ಎಲ್ಲರಿಗೂ ಇತ್ತು. ಆದ್ರೆ ಈಗ ಜನ್ಧನ್ ಅಕೌಂಟ್ ಅಥವಾ ಡಿಜಿಟಲ್ ಇಂಡಿಯಾ ಈ ರೀತಿಯಲ್ಲಿ ಕ್ಯಾಂಪೇನ್ಗಳನ್ನ ನಡೆಸಿ ಭಾರತದಲ್ಲಿ 8-10 ವರ್ಷದಲ್ಲಿ 70-80 ಕೋಟಿ ಜನಕ್ಕೆ ಬ್ಯಾಂಕ್ ಅಕೌಂಟ್ ಸೌಲಭ್ಯವನ್ನು ಎಲ್ಲರಿಗೂ ಪಡಿಸಿದ್ದಾರೆ. ಸರ್ಕಾರ ಕೊಡ್ಬೇಕಾಗಿರೋ ಎಲ್ಲ ಸಬ್ಸಿಡಿ ಆಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಹಲವಾರು ತರ ಕೊಡ್ಬೇಕಾಗಿರುವಂತ ಹಣ ಎಲ್ಲ ಡಿಜಿಟಲ್ ರೂಪದಲ್ಲಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಜನ ವಾಸವಾಗಿರೋದು ಭಾರತದಲ್ಲಿ 70% ಹಳ್ಳಿಗಳಲ್ಲಿ, ಸೆಮಿ ರೂರಲ್, ಸೆಮಿ ಅರ್ಬನ್ ಮತ್ತೆ ರೂರಲ್ ಏರಿಯಾಗಳಲ್ಲಿ. ಅಲ್ಲಿನ ವ್ಯವಹಾರ ಸಾಮಾನ್ಯವಾಗಿ ಕ್ಯಾಶ್ ಅಲ್ಲಿ ನಡೆಯೋದು. ಸೊ ಹಾಗಾದ್ರೆ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇದ್ರು ಒಂದು ATM ಹೋಗ್ಬೇಕಾದ್ರೆ, ಒಂದು ಬ್ರಾಂಚ್ ಹೋಗ್ಬೇಕಾದ್ರೆ ಎಷ್ಟು ದೂರ ಹೋಗ್ಬೇಕಾಗುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಕಡಿಮೆ ಅಂದ್ರೆ 3-4 ಕಿಲೋಮೀಟರ್. ಇಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ ಬ್ಯಾಂಕ್ಗಳಿಗೆ, ಸ್ವಾಮಿ ನೀವು ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಿದ್ರ, ಬ್ರಾಂಚ್ಗಳು ಎಷ್ಟಿದೆ ಅಂತ ನೋಡಿದಾಗ 1,47,000 ಬ್ರಾಂಚ್ ಎಲ್ಲಾ ಬ್ಯಾಂಕ್ಗಳು ಸೇರಿದ್ರೆ ಮಾತ್ರ ಇರೋದು. ಹಳ್ಳಿಗಳ ಸಂಖ್ಯೆ 6.5 ಲಕ್ಷ ಇದೆ. 2,20,000 ATMಗಳು ಇದಾವೆ. ಬೇಕಾಗಿರುವಂತ ಸಂಖ್ಯೆ 10 ಲಕ್ಷ ಇದೆ. ಒಂದು ATM ಆಗ್ಬೇಕಾದ್ರೆ 25 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಪ್ರತಿ ತಿಂಗಳು 60,000-70,000 ರೂಪಾಯಿ ಖರ್ಚಾಗುತ್ತೆ. ಸೊ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು, ಸ್ವಾಮಿ ನೀವು ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಿದ್ರಲ್ಲ, ಅದರ ಸೇವೆಗಳು ಕೊಡೋದಕ್ಕೆ ನೀವು ಬ್ರಾಂಚ್ ATM ಓಪನ್ ಮಾಡಿ ಅಂದ್ರೆ ಅವ್ರು ಇವತ್ತು ಬರ್ತಾ ಇರೋ ಲಾಭದಲ್ಲಿ ಮಾಡಕ್ ಸಾಧ್ಯವಿದ್ಯಾ? ಲಾಭಗಳು ಕಡಿಮೆ ಆಗ್ತದೆ, ಖರ್ಚು ಹೆಚ್ಚು ಮಾಡು ಅಂದ್ರೆ ಮಾಡಕ್ ಸಾಧ್ಯ ಇದೆಯಾ? ಸಾಧ್ಯವಿಲ್ಲ ಅಂತ ಗೊತ್ತಾದ ನಂತರ ಸರ್ಕಾರ ಅವ್ರನ್ನೆಲ್ಲ ಕರೆದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಗರಾಣಿದಲ್ಲಿ ಒಂದು ಹೊಸ ಸಂಸ್ಥೆಯ ಉದ್ಘಾಟನೆ ಮಾಡಿದೆ. ಅದರ ಹೆಸರು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಅಲ್ಲಿ ಭಾರತದ ಅತಿ ದೊಡ್ಡ ಬ್ಯಾಂಕ್ಗಳು, 10 ದೊಡ್ಡ ಬ್ಯಾಂಕ್ಗಳ ಜೊತೆ ಸೇರಿ ಆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಗರಾಣಿದಲ್ಲಿ ಎಲೆಕ್ಟ್ ಆಗಿರುವಂತ ಒಂದು ಪರ್ಸನಲ್ ನ ಚೇರ್ಮನ್ ಮಾಡಿ, ಆ ಬೋರ್ಡ್ ಚೇರ್ಮನ್ ಜೊತೆಯಲ್ಲಿ ವ್ಯವಹಾರ ನಡೆಸ್ಕೊಳ್ಳೋದಕ್ಕೆ ಎಲ್ಲಾ ಬ್ಯಾಂಕಿನ ಸರ್ವರ್ ಒಂದೇ ಕಡೆ ತಂದಿರುವಂತ ಒಂದು ಸಂಸ್ಥೆ NPCI. ಇದೇ NPCI ಏನ್ ಹೇಳುತ್ತೆ, ಸಾಫ್ಟ್ವೇರ್ ಟೆಕ್ನಾಲಜಿ ಕಂಪನಿ ಇದ್ರೆ ನೀವು ಬ್ಯಾಂಕ್ ಮುಖಾಂತರ ಲೈಸೆನ್ಸ್ ಅಪ್ಲೈ ಮಾಡಿ, ಆ ಲೈಸೆನ್ಸ್ ಅನ್ನು ಪಡ್ಕೊಂಡ್ರೆ ನೀವು ಒಂದು ವ್ಯಕ್ತಿಗೆ ATM ಮಾಡ್ಬೋದು ಅಥವಾ ಅಂಗಡಿನವ್ರನ್ನ ATM ಮಾಡ್ಬೋದು. ಆ ತರ ಒಂದು ಲೈಸೆನ್ಸ್ ಕೊಡ್ತೀವಿ, ಡಿಜಿಟಲ್ ರೂಪದಲ್ಲಿ ಮಾಡಕ್ ಸಾಧ್ಯವಿದೆ ಅಂತ. ಸೊ ಈ ತರ ಒಂದು ಸೌಲಭ್ಯ ಎಲ್ರಿಗೂ ಬೇಕೇ ಬೇಕಾಗಿರುವಂತ ಸೇವೆಗಳಲ್ಲಿ ಇರೋದ್ರಿಂದ ಇದರಿಂದ ನಾವು ಹೇಗೆ ಬದಲಾವಣೆ ತರಬಹುದು ಅಂತ ನೋಡೋಣ ಸ್ನೇಹಿತರೆ. ಈ ಬದಲಾವಣೆ ತರೋದಕ್ಕೆ ಬಿಗ್ ವೇಸ್ ಇಂಜಿನಾಮಿಕ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಕಿಂಗ್ ಲೈಸೆನ್ಸ್ ಅನ್ನ ಪಡ್ಕೊಂಡಿದೆ, ಎಕ್ಸ್ಟೆಂಡೆಡ್ ಡಿಜಿಟಲ್ ಬ್ಯಾಂಕಿಂಗ್. ಈಗ ನಿಮ್ಮ ಸುತ್ತಮುತ್ತ ಇರುವಂತ ಅಂಗಡಿ ಅವ್ರಿಗೆ ನೀವು ಎಕ್ಸ್ಟೆಂಡೆಡ್ ಡಿಜಿಟಲ್ ಬ್ಯಾಂಕ್ ತರ ಒಂದು ATM ವ್ಯವಹಾರ ಮಾಡೋದಕ್ಕೆ ಸೌಲಭ್ಯವನ್ನು ಪಡಿಸಬಹುದು. ಆ ಪವರ್ ನಿಮ್ಮ ಹತ್ರ ಇರುತ್ತೆ. ಆ ಡೆಸಿಗ್ನೇಷನ್ ನಿಮಗೆ ಡಿಜಿಟಲ್ ಆಂಟ್ರಪ್ರನೋರ್, ಡಿಜಿಪ್ರನೋರ್ ಅಂತ. ಸ್ವಾಮಿ ಇಲ್ಲಿವರೆಗೂ ನೀವೇನ್ ನೋಡಿದ್ರಿ, ದೊಡ್ಡ ಪ್ರಮಾಣದಲ್ಲಿ ಇರುವಂತ ಒಂದು ATM ನೋಡಿದ್ರಿ. ಆದ್ರೆ ಈಗ ಒಂದು ATM ಮೊಬೈಲ್ ಸೈಜ್ ಆಗಿದೆ. ಮತ್ತೆ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಇಂದ ಲಿಂಕ್ ಆಗಿರೋದ್ರಿಂದ ಆ ATM ಅಲ್ಲಿ ಡೆಬಿಟ್ ಕಾರ್ಡ್ ಇಲ್ಲದೆ ಹೋದ್ರು ನೀವು ಫಿಂಗರ್ ಪ್ರಿಂಟ್ ಅನ್ನ ಇಟ್ಟು ಆ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರುವಂತ ಪ್ರತಿಯೊಂದು ಅಕೌಂಟ್ ಅನ್ನ ನೀವು ಅಲ್ಲಿ ಆಕ್ಸೆಸ್ ಮಾಡಿಕೊಂಡು ಯಾವ ಅಕೌಂಟ್ ಇಂದ ಬೇಕಾದ್ರೂ ನೀವು ಕ್ಯಾಶ್ ವಿಡ್ರಾವಲ್, ಡೆಪಾಸಿಟ್, ಮನಿ ಟ್ರಾನ್ಸ್ಫರ್ ಒಂದ್ ಬ್ಯಾಂಕ್ ಅಕೌಂಟ್ ಇಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ಭಾರತ ದೇಶದ ಯಾವುದೇ ಕೊನೆಯಲ್ಲಿ ಬೇಕಾದ್ರೂ ಆ ಅಂಗಡಿನವ್ರನ್ನ ATM ಮಾಡಿದ ನಂತರ ಅಥವಾ ನಿಮ್ಮ ಹತ್ರ ಲೈಸೆನ್ಸ್ ಬಂದ ನಂತರ ಯಾರ ಜೊತೆಲಾದ್ರೂ ನೀವು ಈ ವ್ಯವಹಾರ ಮಾಡೋದಕ್ಕೆ ಸಾಧ್ಯತೆ ನಿಮ್ಮ ಹತ್ರ ಬರುತ್ತೆ. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ ನಿಮ್ಗೆ ಇನ್ಕಮ್ ಇರುತ್ತೆ. ಇದು ಲೈಸೆನ್ಸ್ ಬ್ಯಾಂಕ್ ಇಂದ ಬರೋದು ನಿಮಗೆ. ಈ ಮೈಕ್ರೋ ATM ಮುಖಾಂತರ ಕ್ಯಾಶ್ ವಿಡ್ರಾವಲ್, ಬ್ಯಾಲೆನ್ಸ್ ಎನ್ಕ್ವೈರಿ, ಆಧಾರ್ ಎನೇಬಲ್ಡ್ ಸಿಸ್ಟಮ್ ಇಂದ ಕ್ಯಾಶ್ ವಿಡ್ರಾವಲ್, ಬ್ಯಾಲೆನ್ಸ್ ಎನ್ಕ್ವೈರಿ, ಮಿನಿ ಸ್ಟೇಟ್ಮೆಂಟ್ ಪ್ರತಿಯೊಂದು ಬ್ಯಾಂಕ್ ATM ಅಲ್ಲಿ ಯಾವ ತರ ಮಾಡ್ತಿರೋ ಅದೇ ತರ ಮಾಡಕ್ ಸಾಧ್ಯತೆ ಇದೆ. ಸೊ ನಿಮ್ಮೆಲ್ಲರ ಹತ್ರನು ಈಗ ಸ್ಮಾರ್ಟ್ ಫೋನ್ ಅನ್ನೋದು ಎಲ್ಲರ ಹತ್ರ ಕಾಮನ್ ಆಗ್ಬಿಟ್ಟಿದೆ ಸ್ನೇಹಿತರೆ. ಅದ್ರಲ್ಲಿ ಆಪ್ಸ್ ಡೌನ್ಲೋಡ್ ಮಾಡೋದು ಒಂದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್
ಅಥವಾ ಇನ್ಯಾವ್ದಾದ್ರು ಆಪ್ ನಮ್ಗೆ ಬೇಕಾಗಿರುವಂತ ಗೇಮ್ ಆಡೋದಕ್ಕೋಸ್ಕರ, ಇಲ್ಲ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ಬ್ಯಾಂಕ್ ಆಪ್, ಈ ತರ ಆಪ್ ಗಳನ್ನ ಡೌನ್ಲೋಡ್ ಮಾಡಿರ್ತೀವಿ. ಒಂದು ಸಾಮಾನ್ಯವಾಗಿ ಒಂದು ಸ್ಮಾರ್ಟ್ ಫೋನ್ ಇಟ್ಟಿರುವಂತ ವ್ಯಕ್ತಿ ಹತ್ರ, ಉದಾಹರಣೆಗಾಗಿ ನಿಮ್ಮ ಹತ್ರನೇ ಎಷ್ಟು ಆಪ್ ಇರ್ಬೋದು ನಿಮ್ಮ ಮೊಬೈಲ್ ಅಲ್ಲಿ? ಚಾಟ್ ಮಾಡಿ ಬರೀರಿ ನೋಡೋಣ. ಒಂದ್ ಅಂದಾಜು ಎಷ್ಟು ಆಪ್ ಇರ್ಬೋದು ನಿಮ್ಮ ಮೊಬೈಲ್ ಅಲ್ಲಿ ಅಂತ ಚಾಟ್ ಮಾಡಿ ಸ್ನೇಹಿತರೆ. 55 ಮನೋಜ್? ಹೈಯೆಸ್ಟ್ ನಂಬರ್ ಅಪ್ಪ ನಿಮ್ದು, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. 55 ಆಪ್ ಇದೆ ನಿಮ್ಮ ಹತ್ರ, ವೆರಿ ಗುಡ್. 10, 22 ಶ್ರೀನಿವಾಸ್ ಬೆಂಗಳೂರು, ಡೆಮೊಕ್ರಾಟಿಕ್ ವೇ ಆಫ್ ಲೈಫ್ 22, 23 ಅನಿಲ್ ಮೆನನ್. ಕರೆಕ್ಟ್ ಆಗಿ ಲೆಕ್ಕ ಹೇಳ್ತೀರಲ್ರಿ? 22 ಬರ್ತಿದಾರಂತ, ನೀವು 23 ಬರಿತಾ ಇದ್ದೀರಾ. ಇನ್ ನೆಕ್ಸ್ಟ್ 24, 25, 27 ಅಂತ ಬರೀತಾರಾ? ನೋಡೋಣ. 30 ಬೈರೋಳು. ಓಕೆ, ಗುಡ್. ನೀವು ಜಾಸ್ತಿ ಬರ್ದ್ರೆ ಜಾಸ್ತಿ. 109 MIA3. ಒಂದ್ ಸ್ಕ್ರೀನ್ ಶಾಟ್ ಕಳ್ಸಿ, ಯಾವ್ಯಾವ ಆಪ್ ಇದೆ ಅಂತ ನೋಡ್ಬೇಕು ನಾನು. ನನಗೂ ಈ ತರ ಎಲ್ಲ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಏನ್ ಬರುತ್ತಂತ ಹೇಳಿ ನೋಡೋಣ. ಸರಿಪ್ಪ, ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಹಂಗಾದ್ರೆ. ಯಾವ ಆಪ್ ಇದೆ ನಿಮ್ಮ ಹತ್ರ ತಿಂಗಳಿಗೆ 5-15 ಸಾವಿರ ಮಿನಿಮಮ್ ದುಡಿಮೆ ಮಾಡ್ಕೊಳಕ್ಕೆ, ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಮಾಡಿ ದುಡಿಮೆ ಮಾಡಕ್ ಆಗೋ ಅಂತ ಯಾವ ಆಪ್ ಇದೆ ತೋರಿಸಿ, ಬರೀರಿ ನೋಡೋಣ. ಆಪಿನ ಹೆಸರು ಬರೀರಿ. 10-15ರಿಂದ 30 ಸಾವಿರ ರೂಪಾಯಿ ದುಡಿಬೇಕು ಆಗಂತ ಒಂದು ಆಪ್ ಯಾವ್ದಾದ್ರು ಇದಾವ? ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಮಾಡಿ. ಅನಿಲ್ ಮೆನನ್ ನೋ, ಬೈರೋಲ್ ನೋ, ಡೆಮೊಕ್ರಾಟಿಕ್ ವೇ ನೋ, ಅಂದ್ರೆ ಯಾವ್ದು ಇಲ್ಲ. ಓಕೆ, ನೋ ಪ್ರಾಬ್ಲಮ್. ನನಗೂ ಅರ್ಥ ಆಗುತ್ತೆ. ನನ್ನ ಅನುಭವ ಪ್ರಕಾರ ತುಂಬಾ ದಿನ ನಾನು ಈ ತರ ವೆಬಿನಾರ್ ಮಾತಾಡ್ತಾ ಇರೋದ್ರಿಂದ ಬಹಳ ಜನ ಭೇಟಿ ಆಯ್ತಾ, ಬಹಳ ಕಡಿಮೆ ಜನ ಹತ್ರ ಏನಾದ್ರು ಒಂದ್ ಆಪ್ ಇರ್ಬೋದು ಅಂತ ಹೇಳ್ತಾರೆ. ಅದನ್ನು 100% ಆ ತರ ದುಡಿಮೆ ಮಾಡಕ್ ಆಗುವಂತ ಅವಕಾಶ ಇರುವಂತದ್ದಲ್ಲ, ಸುಮ್ನೆ ಹೇಳ್ತಾರೆ ಅಷ್ಟೇ. ಎನಿವೆ, ರಾಜು ಬಾವಿ ದೊಡ್ಡ ಇಲ್ಲ ಅಂತ ಹೇಳ್ತಾರೆ. ಓಕೆ, ಗುಡ್. ಈಗ ನಿಮಗೊಂದು ಅವಕಾಶ ಇದೆ. ನಿಮ್ಮನ್ನ ಯಾರು ವ್ಯಕ್ತಿ ಕರೆದಿದಾರೋ ಅವ್ರ ಹತ್ರ ಈ ಕಾರ್ಯಕ್ರಮ ಆದ ನಂತರ ಮಾತಾಡಿ. ಅವ್ರ ಹತ್ರ ಕೇಳಿ, ಆ ಆಪ್ ನ ಲಿಂಕ್ ಕೊಡಿ ಸರ್ ಅಂತ. ಗೂಗಲ್ ಪ್ಲೇ ಸ್ಟೋರ್ ಲಿಂಕ್ ಆಗುತ್ತೆ. ಅಲ್ಲಿ ಬಿಗ್ ವೈಸ್ BIGWAYZ ಟೈಪ್ ಮಾಡಿ, WAYZ ಟೈಪ್ ಮಾಡಿ, ಜ್ಞಾಪಕ ಇಟ್ಕೊಳ್ಳಿ. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್, ಮ್ಯೂಟ್ ಮಾಡ್ಕೊಳ್ಳಿ. ಆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ ನಂತರ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಿದೆ ಅಂತ ಕೇಳ್ತಾರೆ. ನಿಮ್ಗೆ ಇಷ್ಟಪಟ್ಟಿದ್ರೆ ಆ ಪ್ರೋಸೆಸ್ ನ ಮಾಡಿ, ಲೈಸೆನ್ಸ್ ಅನ್ನ ಪಡ್ಕೊಳ್ಳಿ. ತದನಂತರ ವ್ಯವಹಾರ ಹೆಂಗ್ ಮಾಡ್ಬೇಕಂತ ತರಬೇತಿ ಇರುತ್ತೆ, ವಿಡಿಯೋಸ್ ಇರ್ತವೆ, ಅದನ್ನೆಲ್ಲ ನೋಡಿ ಕಲೀರಿ. ಯಾವ ತರ ಮಾಡ್ಬೋದು ಅಂತ ನಾನು ಕೂಡ ಇನ್ನು ಮುಂದಿನ ಭಾಗದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ಗುಡ್. ಸೊ ಅಲ್ಲಿಗೆ ನೀವು ರೈಟ್ ಜಾಗದಲ್ಲಿ ಇದ್ದೀರಿ. ಮುಂದಿನ ಭಾಗ ನೋಡೋಣ ಸ್ನೇಹಿತರೆ. ಈ ರೀತಿಯಲ್ಲಿ ನೀವು ಆಪ್ ಅಲ್ಲಿ ಹೋಗಿ ನೋಡಿದಾಗ ಟ್ಯಾಬ್ ಅಲ್ಲಿ ಈ ತರ ಕಾಣುತ್ತೆ, ಮೊಬೈಲ್ ಅಲ್ಲಿ ಈ ತರ ಕಾಣುತ್ತೆ. 3 ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಸೈನ್ ಅಪ್ ಮಾಡಿದ ತಕ್ಷಣ ನೀವೇ ಒಂದು ಅಂಗಡಿ ಆದಂಗೆ, ATM ಆದಂಗೆ. ಇವಾಗ ನೀವ್ ATM ಆಗಿರೋದಲ್ದ ಸುತ್ತಮುತ್ತ ಇರುವಂತ ರೆಸ್ಟೋರೆಂಟ್ಸ್, ಫಾರ್ಮಸೀಸ್, ಸೂಪರ್ ಮಾರ್ಕೆಟ್ಸ್, ಸಲೂನ್ಸ್, ಯಾವ್ದೇ ವ್ಯವಹಾರದಲ್ಲಿ ಇರುವಂತ ವ್ಯಕ್ತಿ ಹತ್ರ ಹೋಗಿ ಕೇಳಿದ್ರೆ ಎಸ್ ಅಂತ ಹೇಳಬೇಕಂತ ಒಂದು ಪರಿಸ್ಥಿತಿ ಇರ್ಬೇಕಾದ್ರೆ, ಅವ್ರ ಹತ್ರ ಹೋಗ್ಬಿಟ್ಟು ವಿಚಾರ ಹೆಂಗ್ ಹೇಳ್ಬೇಕಂತ ನಿಮ್ಗೆ ತರಬೇತಿ ಕೊಟ್ಟಿದ ನಂತರ ಟೂಲ್ಸ್ ಕೊಟ್ಟಿರ್ತೀವಿ. ಅದ್ರ ಮುಖಾಂತರ ನೀವು ಹೋಗಿ ಅನುಭವವನ್ನು ಹಂಚ್ಕೊಳ್ಬಹುದು ಅವ್ರ ಹತ್ರ. ಅವ್ರಿಗೂ ಲಾಭ ಹೆಚ್ಚು ಮಾಡ್ಕೊಳಕ್ ಅವಕಾಶ ಹುಡುಕ್ತಾ ಇರೋದ್ರಿಂದ ಅವ್ರಿಗೆ ಇಷ್ಟ ಆದ್ರೆ ಅವ್ರು ಸೇರ್ತಾರೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಶಾಪ್ ಹೋಗ್ತೀರಿ, ನಿಮ್ಮ ಹತ್ರ ಇದೆ ಆಪ್ಷನ್ ಅದು. ಈ ರೀತಿಯಲ್ಲಿ ನೋಡಿ, ಕೋವಿಡ್ ಪೀರಿಯಡ್ ಅಲ್ಲಿ ಕೂಡ ಈ ಲಾಂಗ್ ಕ್ಯೂಸ್, ಕ್ಯಾಶ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಹಳ್ಳಿನಲ್ಲಿ ಇರುವಂತ ಪ್ರಾಬ್ಲಮ್ಗೆ ಒಂದು ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ 10th ಪಾಸ್ ಆಗಿದ್ರೆ ಸಾಕು ಅಂತ ಜನ ಎಲ್ಲ ಬಂದು ಇಲ್ಲಿ ಲೈಸೆನ್ಸ್ ಅನ್ನ ತಗೊಂಡು, ಅವ್ರು ಯಾವ ಜಾಗದಲ್ಲಿ ಇದ್ರು ಅಲ್ಲೇ ಕೂತ್ಕೊಂಡು ನಿಮ್ಮ ಹತ್ರ ಮಿನಿಮಮ್ 200-300 ಜನದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನನ್ಗೊಂದು ಲೈಸೆನ್ಸ್ ಬಂದಿದೆಪ್ಪ, ATM ಹತ್ರ ನಾವು ಆಪರೇಟ್ ಮಾಡ್ಬೋದು, ನಿಮ್ ಮುಂದಕ್ಕೆ ಏನಾದ್ರು ಹಣ ಡ್ರಾ ಮಾಡ್ಬೇಕಾದ್ರೆ, ಮನಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿದ್ರೆ ಎಷ್ಟು ಅದ್ಭುತವಾದ ವ್ಯವಹಾರ ಶುರು ಆಗುತ್ತೆ ಅಂತ ಯೋಚನೆ ಮಾಡಿ. ಜೊತೆಯಲ್ಲಿ ಸುತ್ತಮುತ್ತ ಇರುವಂತ ಅಂಗಡಿನವ್ರ ಹತ್ರ ಎಲ್ಲ ಹಂಚ್ಕೊಂಡು ಅವ್ರಿಗೂ ಲೈಸೆನ್ಸ್ ಕೊಡಿಸಿ, ಅದ್ರ ಮೇಲೆ ನಿಮ್ ದುಡಿಮೆ ಹೆಚ್ಚು ಮಾಡ್ಕೊಳಕ್ ಸಾಧ್ಯತೆ ಇದೆ. ಅವ್ರಿಗೆಲ್ರಿಗೂ ನೀವು ಮೈಕ್ರೋ ATM ಅಂತ ಕೊಡಿಸ್ಬೋದು, ಅಥವಾ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಜೊತೆಲಿ ಕೊಡಿಸ್ಬೋದು. ಮತ್ತೆ ಗ್ರಾಹಕರು ಅವ್ರ ಹತ್ರ ಇರೋರಿಗೆ ಲೈಟ್ ಬಿಲ್ ಬರುತ್ತೆ, ವಾಟರ್ ಬಿಲ್ ಬರುತ್ತೆ, ಜೊತೆಯಲ್ಲಿ ಮೊಬೈಲ್ ರೀಚಾರ್ಜ್ ಮಾಡ್ಬೇಕಾಗುತ್ತೆ, DTH ರೀಚಾರ್ಜ್ ಮಾಡ್ಬೇಕಾಗುತ್ತೆ. ಇವೆಲ್ಲ ಸೌಲಭ್ಯವನ್ನು ಒಂದೇ ಕಡೆ ಮಾಡಿಸೋದಕ್ಕೆ ಒಂದು ಸೌಲಭ್ಯ ಕೊಡ್ತೀರಿ. ಆ ಅಂಗಡಿನವ್ರು ಒಂದೇ ಕಡೆ ಎಲ್ಲಾ ಸೌಲಭ್ಯ ಕೊಡ್ತಾ ಇರೋದ್ರಿಂದ ಅಂಗಡಿನವ್ರ ಹತ್ರ ಬರೋ ಜನ ಹೆಚ್ಚಾಗ್ತಾರೆ. ಅದ್ರಿಂದನೂ ದುಡಿಮೆ ಬರುತ್ತೆ. ಜೊತೆಯಲ್ಲಿ ಅವ್ರು ಅಲ್ಲಿ ಕ್ಯಾಶ್ ವಿಡ್ರಾ ಮಾಡಿದ್ ಏನಕ್ಕೆ? ಏನಾದ್ರು ಒಂದು ತೊಗೊಳಕ್ಕೋಸ್ಕರನೇ. ಇವ್ರ ಅಂಗಡಿನಲ್ಲೇ ಆ ವ್ಯವಹಾರಗಳು ಮಾಡೋದಕ್ಕೆಲ್ಲ ಅವಕಾಶ ಇದ್ರೆ ಅದರಿಂದ ಟರ್ನ್ ಓವರ್ ಕೂಡ ಹೆಚ್ಚು ಮಾಡ್ಕೊಳಕ್ ಅವಕಾಶ, ಲಾಭ ಹೆಚ್ಚು ಮಾಡ್ಕೊಳಕ್ ಅವಕಾಶ. ಜನಗಳ ಹತ್ರ ವೆಹಿಕಲ್ಸ್ ಇದೆ, ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಸೌಲಭ್ಯಗಳು ಕೂಡ ಒಂದು QR ಕೋಡ್ ಮುಖಾಂತರ 5-10 ನಿಮಿಷದಲ್ಲಿ ಮಾಡ್ಕೊಳಕ್ ಆಗುವಂತ ಒಂದು ಸೌಲಭ್ಯದ ಲೈಸೆನ್ಸ್ IRDA ಮುಖಾಂತರ ನಿಮ್ಗೆ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಇವೆಲ್ಲ ಮಾಡೋದಕ್ಕೆ ಪೇಪರ್ ವರ್ಕ್ ಏನಿಲ್ಲ, ಎಲ್ಲ ಡಿಜಿಟಲ್ ಬ್ಯಾಂಕಿಂಗ್, ಯುಟಿಲಿಟೀಸ್ ಪೇಮೆಂಟ್ ಸರ್ವಿಸಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಸರ್ವಿಸ್ ಆಗಿರ್ಬೋದು, ಪ್ರತಿಯೊಂದು ಡಿಜಿಟಲ್ ರೂಪದಲ್ಲಿ ಮಾಡ್ಬೋದು.
ಇಲ್ಲಿವರೆಗೂ ನಾನು ಮಾತಾಡಿದ ವಿಚಾರ ಬಿಗ್ ವೇಸ್ ಇನ ಫಿನ್ಟೆಕ್ ಡಿವಿಷನ್ ಫಿನ್ಸ್ ಅಂತ ವಿಚಾರದ ಬಗ್ಗೆ ಮಾತಾಡಿದ್ದು. ಎಕ್ಸ್ಟೆಂಡೆಡ್ ಡಿಜಿಟಲ್ ಬ್ಯಾಂಕಿಂಗ್, ಯುಟಿಲಿಟಿ ಪೇಮೆಂಟ್ಸ್ ಮತ್ತೆ ಇನ್ಶೂರೆನ್ಸ್ ಸರ್ವಿಸಸ್ ಬಗ್ಗೆ ಮಾತಾಡಿದೆ. ಇದ್ರಲ್ಲೇ ದುಡಿಮೆ ಇದ್ದು ನಾವು ಅದ್ಭುತವಾಗಿ ವ್ಯವಹಾರ ಮಾಡಬಹುದು. ಇದ್ರ ಜೊತೆಯಲ್ಲಿ ಸೋನೆ ಪೆ ಸುಹಾಗ್ ಅಂತ ಹೇಳ್ತಾರಲ್ಲ, ಆತರ ಒಂದು ಕ್ರಾಂತಿಕಾರಿ ವ್ಯವಹಾರ ಬರ್ತಾ ಇದೆ. ಆ ಕ್ರಾಂತಿಕಾರಿ ವ್ಯವಹಾರ ಇ ಕಾಮರ್ಸ್ ಕ್ಷೇತ್ರದಲ್ಲಿ ಇದೆ ಸ್ನೇಹಿತರೆ. ಆ ಇ ಕಾಮರ್ಸ್ ಈಗಾಗ್ಲೇ ನಾವು ಅಳವಡಿಸ್ಕೊಂಡು ಶಾಪಿಂಗ್ ಮಾಡ್ತಾ ಇರ್ಬೋದು, ಬಟ್ ಅದರಿಂದ ದುಡಿಮೆ ಹೇಗ್ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಸೊ ಡಿಜಿಪ್ರೂನರ್ ಆಗಿ ನೀವು ಸೇರ್ಕೊಂಡಾಗ ಈ ಪ್ರಾಡಕ್ಟ್ಸ್ ನ ಹೇಗ್ ಮಾರ್ಕೆಟ್ ಮಾಡೋದು, ಲೋಕಲ್ ರಿಟೇಲರ್ಸ್ ಹತ್ರ ಆ ಸೌಲಭ್ಯವನ್ನು ಎಕ್ಸ್ಪ್ಲೇನ್ ಮಾಡೋದು ಹೇಗೆ, ಅಪ್ರೋಚ್ ಮಾಡೋದು ಹೇಗೆ, ಆ ಇನ್ಫಾರ್ಮೇಶನ್ ಶೇರ್ ಮಾಡಿದ ನಂತರ ಡೆಮೋ ಕೊಡ್ಸೋದು ಹೇಗೆ, ಅವ್ರನ್ನ ಎನ್ರೋಲ್ ಮಾಡೋ ಪ್ರೊಸೆಸ್ ಡಿಜಿಟಲ್ ಹೇಗಿದೆ, ಆ ಎನ್ರೋಲ್ ಮಾಡಿದ ನಂತರ ಆಕ್ಟಿವೇಟ್ ಮಾಡೋದು, ಅವ್ರನ್ನ ಆಪರೇಟ್ ಮಾಡಿ ಅವ್ರ ಲಾಭ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನೀವೇನ್ ಆಕ್ಟಿವಿಟೀಸ್ ಮಾಡ್ಬೋದು ಅಂತ ಎಲ್ಲ ತರಬೇತಿ ಇರುತ್ತೆ. ಈ ತರಬೇತಿ ಇರೋದ್ರಿಂದ ಸುತ್ತಮುತ್ತನೇ ಇರೋ ಹಳ್ಳಿಗಳಲ್ಲಿ ವ್ಯವಹಾರ ಮಾಡ್ಕೊಂಡು ಈ ರೀತಿಯಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿ ಒಂದು ಹೊಸ ಡಿಜಿಟಲ್ ವರ್ಲ್ಡ್ ಅಲ್ಲಿ ನ್ಯೂ ಏಜ್ ಆಪರ್ಚುನಿಟೀಸ್ ಜೊತೆ ನೀವು ಕೈ ಜೋಡಿಸ್ಕೊಳ್ಳೋಕೆ ಒಂದು ಅವಕಾಶ. ಮರ್ಚೆಂಟ್ ಗೆ ಕೂಡ ನೀವು ವಿಸಿಬಿಲಿಟಿ ಇನ್ಕ್ರೀಸ್ ಮಾಡ್ಬೋದು, ಬ್ರ್ಯಾಂಡಿಂಗ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಜನ ಬಂದವ್ರ ಹತ್ರ ATM ತರ ನೀವು ಆಪರೇಟ್ ಮಾಡ್ತೀರಾ, ಅಯ್ಯೋ ನಾವು ಇಲ್ಲೇ ಅಲ್ಲಿ ಬರ್ಬೋದಲ್ಲ, 5-10 ಕಿಲೋಮೀಟರ್ ಹೋಗೋದು ಟೈಮ್ ಸೇವ್ ಆಗುತ್ತೆ, ಕಾಸ್ಟ್ ಸೇವ್ ಆಗುತ್ತೆ, ಸೌಲಭ್ಯ ಇಲ್ಲೇ ಸಿಗುತ್ತೆ, ಅಂಗಡಿನವ್ರಿಗೂ ಇದರಿಂದ ಲಾಭ ಹೆಚ್ಚು ಬರುತ್ತೆ ಅಂದ್ರೆ ಇದನ್ನ ಪ್ರೋತ್ಸಾಹದಿಂದ ಮಾಡ್ತಾರೆ ಅಂತ ಅರ್ಥ ಆಗಿದೆ ನಮ್ಗೆ. ಈಗಾಗ್ಲೇ 1 ವರ್ಷದ ಅನುಭವದಿಂದ ನಮ್ಗೆ ಅರ್ಥ ಆಗಿದೆ ಕ್ಲಿಯರ್ ಆಗಿ ಹೇಗೆ ಕೋಟಿ ಲೆಕ್ಕದಲ್ಲಿ ಇದು ಟರ್ನ್ ಓವರ್ ಇಂಪ್ರೂವ್ ಆಗುತ್ತೆ ಅಂತ. ಈಗ ಎರಡನೇ ವಿಚಾರ ಮಾತಾಡೋಣ, ಇ ಕಾಮರ್ಸ್ ಬಗ್ಗೆ. ನೀವು ಈಗಾಗ್ಲೇ ನೋಡಿದ್ದೀರಾ ಸ್ನೇಹಿತರೆ, ನವೆಂಬರ್ ತಿಂಗಳಲ್ಲಿ ದೀಪಾವಳಿ ನಡೀತು. ಭಾರತದಲ್ಲಿ 9 ದಿನದಲ್ಲಿ ಈ 3 ಆಪ್ ಅಲ್ಲಿ ಬಿಗ್ ಬಿಲಿಯನ್ ಸೇಲ್ ಅಂತ ನಡೆಯುತ್ತೆ. ಆ ಬಿಗ್ ಬಿಲಿಯನ್ ಸೇಲ್ ಅಲ್ಲಿ 22,900 ಕೋಟಿ ಟರ್ನ್ ಓವರ್ ಆಗಿದೆ. ಆ ಟರ್ನ್ ಓವರ್ ಮಾಡಿರೋದು ಯಾವ ಸಂಖ್ಯೆ, ಜನಸಂಖ್ಯೆ 5% ಅಥವಾ 4% ಭಾರತದ ಜನಸಂಖ್ಯೆ ಮಾತ್ರ ಮಾಡಿರೋದು. ಬೇರೆಯವ್ರಿಗೆ ಏನ್ ಇಷ್ಟ ಇಲ್ವಾ ಇದು ಮಾಡೋದಕ್ಕೆ? ಇಷ್ಟ ಇದೆ, ನಿಮ್ಮ ಹತ್ರನೂ ಆಪ್ ಇರ್ಬೋದು. ಆದ್ರೆ ಹಳ್ಳಿಗಳಲ್ಲಿ ಇರುವಂತ ಜನಗಳ ಹತ್ರ ನೀವು ಆಪ್ ಡೌನ್ಲೋಡ್ ಮಾಡ್ಕೊಳಕ್ ಆಗುತ್ತೆ ಅಂದ್ರೆ 100% ಆಗುತ್ತೆ. ಇಂಟರ್ನೆಟ್ ಇದ್ದು ಸ್ಮಾರ್ಟ್ ಫೋನ್ ಇದ್ರೆ ಮಾಡ್ಕೊಳ್ಬಹುದು ಅವರು. ಆದ್ರೆ ಆಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೂ ಗೊತ್ತು, ಒಂದು ATM ಹತ್ರ ಹೋದಾಗ, ATM ಅಲ್ಲಿ ನೀವು ಕ್ಯಾಶ್ ವಿಡ್ರಾ ಮಾಡಕ್ ಹೋದಾಗ ಯಾರಾದ್ರೂ ನಿಮ್ಮ ಹತ್ರ ಯಾವಾಗಾದ್ರೂ ಈ ತರ ಒಂದು ಅನುಭವ ನಡೆದಿದ್ಯಾ? ಸರ್ ನನಗೊಂದು 500,000 ರೂಪಾಯಿ ತಕ್ಕೊಡಿ ಅಂತ ಕಾರ್ಡ್ ನಿಮ್ ಕೈ ಕೊಟ್ಟು, ಪಿನ್ ನಂಬರು ನಿಮ್ ಕೈ ಕೊಟ್ಟು ಡ್ರಾ ಮಾಡ್ಕೊಡಿ ಅಂತ ಹೇಳಿರೋ ಸಂದರ್ಭ ನಡೆದಿದ್ಯಾ ಇಲ್ವೋ? ಚಾಟ್ ಅಲ್ಲಿ ಬರೀರಿ ನೋಡೋಣ. ATM ಹೋಗ್ಬಿಟ್ಟು ಕಾರ್ಡ್ ಹಾಕಿ 4 ಪಿನ್ ನಂಬರ್ ಹಾಕೋದು ಅಷ್ಟು ಕಷ್ಟ ಇರ್ಬೇಕಾದ್ರೆ ಈ ಇಂಗ್ಲಿಷ್ ಅಲ್ಲಿರೋ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಅದರಲ್ಲಿ ಲಕ್ಷಾಂತರ ಪ್ರಾಡಕ್ಟ್ಸ್ ಮುಖಾಂತರ ಅವ್ರಿಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ನ ಸೆಲೆಕ್ಟ್ ಮಾಡಿ, ಕರೆಕ್ಟ್ ಸ್ಪೆಲ್ಲಿಂಗ್ ಹಾಕಿ, ಆನ್ಲೈನ್ ಪೇಮೆಂಟ್ ಮಾಡಿ, ಆ ಪ್ರಾಡಕ್ಟ್ ನ ಬಿಲ್ ಸೆಟಲ್ಮೆಂಟ್ ಮಾಡಿ, ಆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ, ಸೈಜ್ ಸೆಲೆಕ್ಟ್ ಮಾಡಿ, ಕಲರ್ ಸೆಲೆಕ್ಟ್ ಮಾಡಿ, ಅದೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಎಕ್ಸ್ಚೇಂಜ್ ಅಲ್ಲಿ ಮಾಡ್ಬೇಕಂತ ಗೊತ್ತಿಲ್ದಿರೋದ್ರಿಂದ, ಮತ್ತೆ ಆ ಹಣ ಅವ್ರಿಗೆ ಹೋಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಎಲ್ಲ ಅಪನಂಬಿಕೆ ಇರೋದ್ರಿಂದ ಮಾಡ್ಬೇಕಾಗಿದ್ರು ಮಾಡ್ತಾ ಇಲ್ಲ ಜನ. ಆದ್ರೆ ಇದೇ ಅಂಗಡಿನವ್ರ ಹತ್ರ ಬೆಂಗಳೂರು ನಗರದಲ್ಲಿ ಆಗಿರ್ಬೋದು, ಹಳ್ಳಿನಲ್ಲಿ ಆಗಿರ್ಬೋದು, ಭಾರತದ ಯಾವುದೇ ಕೊನೆಯಲ್ಲಿ ಆಗಿರ್ಬೋದು, ಅವ್ರ ಅಂಗಡಿನವ್ರನ್ನ 20 ವರ್ಷ, 30 ವರ್ಷದಿಂದ, 15 ವರ್ಷದಿಂದ ನೋಡ್ತಾ ಇರ್ತಾರೆ. ಪ್ರತಿದಿನ ನೋಡುವಂತ ವ್ಯಕ್ತಿ ಅವ್ರು ಮಾತಾಡೋ ಭಾಷೆ ಲೋಕಲ್ ಭಾಷೆಯಲ್ಲಿ. ಅದೇ ಅಂಗಡಿನವ್ರಿಗೆ ವ್ಯವಹಾರ ಹೆಚ್ಚು ಮಾಡ್ಕೊಳಕ್ ಇಷ್ಟ ಇದೆ. ನಮ್ಮಲ್ಲಿ 50,000ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಅವ್ರನ್ನ ನೀವು ಸೌಲಭ್ಯವನ್ನು ಪಡಿಸಿ ಆ ಅಂಗಡಿನವ್ರ ಮುಖಾಂತರನೇ ಅವ್ರಿಗೆ ಏನೇನ್ ಬೇಕೋ ಆ ಗ್ರಾಹಕರಿಗೆ ಆ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕಾಗುವಂತ ಮೊಬೈಲ್ ಫೋನ್ ಇಂದಾನೆ ಮಾಡ್ಸಕ್ಕಾಗುವಂತ ಸೌಲಭ್ಯವನ್ನು ಕೊಟ್ಟು ಆ ವ್ಯವಹಾರ ಮಾಡೋದಕ್ಕೆ ಅಸಿಸ್ಟೆಡ್ ಇ ಕಾಮರ್ಸ್ ಫೆಸಿಲಿಟಿ ಅಂತ ಹೇಳ್ತೀವಿ ಸ್ನೇಹಿತರೆ. ಈ ಅಸಿಸ್ಟೆಡ್ ಇ ಕಾಮರ್ಸ್ ಫೆಸಿಲಿಟಿಯಲ್ಲಿ ಏನ್ ವ್ಯವಹಾರ ಆಗ್ತಾ ಇರ್ಬೋದು, ಏನ್ ಮುಂದಕ್ಕಾಗುತ್ತೆ? ಭಾರತದಲ್ಲಿ ಇ ಕಾಮರ್ಸ್ 3 ಲಕ್ಷ ಕೋಟಿ ಪ್ರತಿ ವರ್ಷ ಟರ್ನ್ ಓವರ್ ಆಗುತ್ತೆ. ಒಂದು ಸಮೀಕ್ಷೆಯ ಪ್ರಕಾರ ಪ್ರತಿ ವರ್ಷ 20% ಗ್ರೋತ್ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಬೆಳೀತಾ ಇದ್ರೆ 2022ನೇ ಇಸ್ವಿ ಒಳಗಡೆ 15 ಲಕ್ಷ ಕೋಟಿ ಟರ್ನ್ ಓವರ್ ಆಗುತ್ತೆ. ಇಂತಹ ವ್ಯವಹಾರದಲ್ಲಿ ನೀವು ಕೈ ಜೋಡಿಸ್ಕೊಳ್ಳೋದಕ್ಕೆ ನಿಮ್ಮ ಮುಖಾಂತರ, ನೀವು ತರೋ ಮರ್ಚೆಂಟ್ಸ್ ಮುಖಾಂತರ, ಅಲ್ಲಾಗೋ ವ್ಯವಹಾರದ ಮುಖಾಂತರ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ ಅಲ್ಲಿ ಬಿಲ್ ಆದಾಗೆಲ್ಲ ನಿಮ್ ಫೋನ್ ಅಲ್ಲಿ ಟಿಂಗ್ 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 ಅಂತ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಆ ವ್ಯವಹಾರದಲ್ಲಿ ಕೈ ಜೋಡಿಸ್ಕೊಬೇಕೋ ಬೇಡವೋ ಅಂತ ಯೋಚನೆ ಮಾಡಿ. 50,000ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಸೌಲಭ್ಯಗಳು ಕೊಡಕ್ ಸಾಧ್ಯ ಇರುತ್ತೆ. 750ಕ್ಕೂ ಹೆಚ್ಚು ಬ್ರ್ಯಾಂಡ್ಸ್ ಇರುತ್ತೆ. ಜೊತೆಯಲ್ಲಿ 30ಕ್ಕೂ ಹೆಚ್ಚು ಕೆಟಗರಿ ಇರುತ್ತೆ. ಆ ಲೋಕಲ್ ಏರಿಯಾನಲ್ಲಿ ಬೇಕಾಗಿರುವಂತ ವ್ಯವಹಾರನೇ ಮುಂದೆ ಕಾಣುತ್ತೆ ಅವ್ರಿಗೆ ಆಪ್ ಅಲ್ಲಿ. ಇವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಆ ಏರಿಯಾ ಸ್ಪೆಸಿಫಿಕ್ ಏನ್ ಪ್ರಾಡಕ್ಟ್ ಸೇಲ್ ಆಗುತ್ತೆ ಅದನ್ನೇ ಕರೆಕ್ಟ್ ಆಗಿ ತೋರಿಸ್ಕೊಂಡು ವ್ಯವಹಾರ ಮಾಡಕ್ ಆಗುವಂತ ಒಂದು ವ್ಯವಹಾರ. ಇದಕ್ಕೆ ಅಸಿಸ್ಟೆಡ್ ಇ ಕಾಮರ್ಸ್ ಅಂತ ಹೇಳ್ತಾ ಇದ್ವಿ. ಶಾರ್ಟ್ಲಿ ಲಾಂಚಿಂಗ್ ಇದು.
ಸ್ನೇಹಿತರೆ, ಈ ರೀತಿಯಲ್ಲಿ ಹಲವಾರು ಬ್ರ್ಯಾಂಡ್ಸ್ ನಮ್ ಜೊತೆ ಅಸೋಸಿಯೇಟ್ ಆಗಿರೋದ್ರಿಂದ ಈ ವ್ಯವಹಾರ ಮಾಡ್ಕೊಂಡು ಸುತ್ತಮುತ್ತ ಇರೋ ಅಂಗಡಿನವ್ರಿಗೆ ಇನ್ 50,000 ಪ್ರಾಡಕ್ಟ್ಸ್ ಅವ್ರು ಇಡ್ಬೇಕಾಗಿದ್ರೆ ಎಷ್ಟು ದೊಡ್ಡ ಗೋಡೌನ್ ಇಡ್ಬೇಕಾಗಿತ್ತು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿತ್ತು. ಡಿಜಿಟಲಿ ಎಲ್ಲಾ ಇನ್ವೆಂಟರಿ ಅವ್ರಿಗೆ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ನಿಮ್ಮ ಮುಖಾಂತರ ಆಗಿರೋದ್ರಿಂದ ಆ ವ್ಯವಹಾರದಲ್ಲಿ ಎಲ್ಲಾ ಟ್ರಾನ್ಸಾಕ್ಷನ್ ಮೇಲೆ ನಿಮ್ಗೆ ಲಾಭ ಬರೋ ತರ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಅಲ್ಲಿರೋ ಜನಸಂಖ್ಯೆಗೂ ಸೇವೆ ತರ ಮಾಡ್ಕೊಡ್ತಾ ಇದ್ದೀರಾ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಇದೆ ಅಂತ ಮೊದಲೇ ಹೇಳಿದ್ದೆ ನಾನು ನಿಮ್ಗೆ. ಅಂತ ಒಂದು ವ್ಯವಹಾರದಲ್ಲಿ ಕೈ ಜೋಡಿಸ್ಕೊಳಕ್ ಆಗುವಂತ ಒಂದು ಅವಕಾಶದ ಆಪರ್ಚುನಿಟಿ ಡಿಜಿಪ್ರೋನರ್. ಆ ಡಿಜಿಪ್ರೋನರ್ ಅಂದ್ರೆ ಏನು, ಅವ್ರು ಏನೇನ್ ಕೆಲಸ ಮಾಡ್ಬೇಕಾಗುತ್ತೆ, ಆ ಕೆಲಸ ಮಾಡೋದಕ್ಕೆ ನನ್ನ ಕೈನಲ್ಲಿ ಆಗುತ್ತಾ? 100% ಆಗುತ್ತೆ. ಮರ್ಚೆಂಟ್ ನ ಆನ್ ಬೋರ್ಡ್ ಮಾಡೋದು ಹೇಗೆ ಅಂತ ನಿಮಗೆ ತರಬೇತಿ ಇರುತ್ತೆ. ಅದ್ರ ಮುಖಾಂತರ ನೀವು ಮಾತಾಡ್ಬೇಕು. ಅದು ಗೊತ್ತಿರೋರ ಹತ್ರನೇ ನೀವು ಮಾತಾಡೋದು. ಸ್ಟಾರ್ಟಿಂಗ್ ಅಲ್ಲಿ ಮರ್ಚೆಂಟ್ ನ ಟ್ರೈನಿಂಗ್ ಮಾಡೋದಕ್ಕೆ ವಿಡಿಯೋ ಇರ್ತವೆ, ಜೊತೆಯಲ್ಲಿ ನಿಮಗೂ ತರಬೇತಿ ಆಗಿರುತ್ತೆ, ಆಫೀಸ್ ಇಂದಾನು ಸಪೋರ್ಟ್ ಇರುತ್ತೆ. ಮರ್ಚೆಂಟ್ ಎಂಗೇಜ್ಮೆಂಟ್ ಆಕ್ಟಿವಿಟೀಸ್ ಏನೇನ್ ಮಾಡ್ಬೇಕಂತ ಟೈಮ್ ಟು ಟೈಮ್ ನಿಮ್ಗೆ ಆಕ್ಟಿವಿಟೀಸ್ ಮಾಡೋದಕ್ಕೆ ಫ್ಲೈಯರ್ ಕಳ್ಸೋದಾಗ್ಲಿ, ಡಿಜಿಟಲ್ ಫ್ಲೈಯರ್ಸ್ ಕಳ್ಸೋದಾಗ್ಲಿ, ಕಸ್ಟಮರ್ ಎಂಗೇಜ್ಮೆಂಟ್ ಮಾಡೋದಕ್ಕೋಸ್ಕರ ಆಫೀಸ್ ಸಪೋರ್ಟ್ ಆಗ್ಲಿ, ಹೊಸ ಪ್ರಾಡಕ್ಟ್ ಇದ್ರೆ ಅದ್ರ ತರಬೇತಿ ಕೊಡೋದ್ರ ಬಗ್ಗೆ ಆಗ್ಲಿ, ಇವೆಲ್ಲ ಆಕ್ಟಿವಿಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಮರ್ಚೆಂಟಿನ ಇನ್ಕಮ್ ಹೆಚ್ಚು ಮಾಡ್ಕೊಂಡ್ ಬಂದಷ್ಟು ನಿಮಗೆ ಇನ್ಕಮ್ ಹೆಚ್ಚಾಗ್ತಾನೆ ಇರುತ್ತೆ. ತಿಂಗಳು ಬರಕ್ ಶುರು ಆಗುತ್ತೆ. ನೀವು ಒಂದ್ಸಲಿ ತರೋ ಮರ್ಚೆಂಟ್ ಅಲ್ಲಿ ಬೇಕೇ ಬೇಕಾಗಿರುವಂತ ಸೇವೆಗಳಿಗೆ ಜನಗಳು ಹೋಗಿ ತಗೊಳ್ತಾ ಇರೋದ್ರಿಂದ ಮರ್ಚೆಂಟ್ಗೂ ಇನ್ಕಮ್ ಆಗುತ್ತೆ, ನಿಮಗೂ ಅದ್ರ ಮೇಲೆ ಇನ್ಕಮ್ ಬರೋ ತರ ಮಾಡ್ಕೊಳ್ತಾ ಇದ್ರೆ ನಿಮಗೆ ಮರ್ಚೆಂಟ್ ಅಕ್ವೈರ್ ಮಾಡಿದಾಗ ಒಂದು ಇನ್ಕಮ್ ಇರುತ್ತೆ, ಪ್ರತಿ ಟ್ರಾನ್ಸಾಕ್ಷನ್ ಮೇಲೆ ಇರುತ್ತೆ. ಕ್ಯಾಶ್ ವಿಡ್ರಾ ಮಾಡಿದಾಗ, ಯುಟಿಲಿಟಿ ಬಿಲ್ ಪೇಮೆಂಟ್ ಮಾಡಿದಾಗ, ಟ್ರಾವೆಲ್ ಮಾಡಿದಾಗ, ಇನ್ಶೂರೆನ್ಸ್, ಇ ಕಾಮರ್ಸ್ ಬಿಸ್ನೆಸ್. ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡ ಇಂಡಸ್ಟ್ರಿ ಅಂತ ಇದು. ವರ್ಲ್ಡ್ ಟಾಪ್ 10 ಇಂಡಸ್ಟ್ರಿ ಇದು. ಅಲ್ಲಿಗೆ ನಮ್ಗೆ ಏನ್ ಅರ್ಥ ಆಗಿದೆ, ನಮ್ಮ ಭವಿಷ್ಯ ಡಿಜಿಟಲ್ ಪ್ಲಾಟ್ಫಾರ್ಮ್ ಜೊತೆಲೆ ಬಿಗ್ ವೇಸ್ ಜೊತೆಲೆ ಕೈ ಜೋಡಿಸ್ಕೊಂಡು ಹೊಸ ರೀತಿಯಿಂದ ಬಿಗ್ ಬೆನಿಫಿಟ್ಸ್ ಪಡ್ಕೊಳ್ಳೋದಕ್ಕೆ ನಿಮ್ ಕೈನಲ್ಲಿ ಇದೆ ಸ್ನೇಹಿತರೆ. ಭವಿಷ್ಯ ಏನ್ ಮಾಡ್ಕೊಳ್ಬೇಕಂತ ಇದ್ದೀರಾ ಅಂತ ನಿಮ್ಗೂ ಗೊತ್ತು. ಇದುವರೆಗೂ ಎಷ್ಟು ಅವಕಾಶ ಬಂದಿದೆ. ಎಷ್ಟೋ ಸಲ ಅನ್ಸ್ತಾ ಇರ್ಬೋದು, ಅಯ್ಯೋ ಅಲ್ಲಿ ಸೈಟ್ ತಗೊಂಡ್ಬಿಡ್ಬೇಕಾಯ್ತು, ನಮ್ಮ ಮಕ್ಳಿಗೆ ಅಲ್ಲಿ ಸ್ಕೂಲ್ ಆಗ್ಬಿಡ್ಬೇಕಾಗಿತ್ತು. ಈ ತರ ಎಷ್ಟು ನಾವು ಅವಕಾಶ ಬಂದಿರೋದನ್ನ ಕಳ್ಕೊಂಡಿದೀವಿ ಅಂತ. ಇವತ್ತು ಡಿಜಿಟಲ್ ಯುಗದಲ್ಲಿ ಅವಕಾಶದ ಶಾರ್ಟ್ ಲೈಫ್ ಇರುತ್ತೆ. 3 years ನೀವು ಕಮಿಟೆಡ್ ಆಗಿ ಮಾಡ್ಕೊಂಡ್ರೆ ನಿಮ್ ಲೈಫ್ ನ ಚೇಂಜ್ ಮಾಡ್ಕೊಬಹುದು. ನೀವು ನಿಮ್ದೇ ಸ್ವಂತ ವ್ಯವಹಾರ, ನಿಮಗೆ ಇನ್ ಯೋರ್ ನೀಡ್ಸ್ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಳಕ್ ಅವಕಾಶ ಇದೆ. ಮಕ್ಕಳು ಇವತ್ತು ಡಿಜಿಟಲ್ ಯುಗದಲ್ಲಿ ಇದ್ದಾರೆ, ಅವ್ರಿಗೂ ಕೊಡಕ್ ಆಗುವಂತ ಒಂದು ಅವಕಾಶ. ಸಿಂಪಲ್ ಥಿಂಗ್ಸ್ ಅವ್ರು ಆಲ್ರೆಡಿ ಮಾಡ್ತಾ ಇರೋ ವಿಚಾರನ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇಲ್ಲಿ ಡಿಜಿಪ್ರೋನರ್ ಆಗಿ ಸೇರ್ಕೊಬೇಕಾದ್ರೆ ನಾನು ಏನ್ ಮಾಡ್ಬೇಕಾಗುತ್ತೆ ಸರ್, ಏನೇನು ಸ್ಟೆಪ್ಸ್ ತಗೊಳ್ಬೇಕಾಗುತ್ತೆ? ನಿಮಗೆ ಆಪ್ಷನ್ಸ್ ಇದೆ. ಗೋಲ್ಡ್ ಎ ಅಂತ ಒಂದು ಆಪ್ಷನ್ ಇದೆ. 5,499 ರೂಪಾಯಿ ಲೈಸೆನ್ಸ್ ಫೀ ಜೊತೆಯಲ್ಲಿ ಕಟ್ಟಿದಾಗ ಬಿಗ್ ವೇಸ್ ಫಿನ್ಸ್ ಲೈಸೆನ್ಸ್ ಇರುತ್ತೆ, ಬಿಗ್ ವೇಸ್ ಇ ಕಾಮರ್ಸ್ ಲೈಸೆನ್ಸ್ ಇರುತ್ತೆ, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಇರುತ್ತೆ. ನೀವು ಗೊತ್ತು, ಇವಾಗ ಹೆಂಗ್ ಡ್ರೆಸ್ ಮಾಡ್ಕೊಂಡಿದ್ರೆ ಹಂಗೆ ಹೋಗೋ ಬದಲು ಒಂದು ಅಫಿಷಿಯಲಿ ಅದ್ರದ್ದು ಬ್ರ್ಯಾಂಡ್ ಡ್ರೆಸ್ ಹಾಕೊಂಡು ಹೋದಾಗ ನಿಮ್ಮ ಒಪ್ಪಕ್ಕೆ ಆ ಅಂಗಡಿನವ್ರ ಮುಂದೆ ಹೆಚ್ಚಾಗುತ್ತೋ ಇಲ್ವೋ? ಆ ಕಿಟ್ಟು, ಆ ಮೈಕ್ರೋ ATM, ಆ ತರ ಇರುವಂತ ಒಂದು ಟೂಲ್ಸ್ ಎಲ್ಲ ತಗೊಂಡೋಗಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಒಂದು ಫ್ಲೈಯರ್ ಜೊತೆಲಿ ಹೋಗಿ ಕನ್ನಡದಲ್ಲಿ ಇರುವಂತ ಫ್ಲೈಯರ್ಸ್ ಎಲ್ಲ ಇಟ್ಕೊಂಡು ಹೋಗಿ ಅಲ್ಲಿ ಮಾತಾಡಿದಾಗ ನಿಮ್ಮ ಅಕ್ಸೆಪ್ಟೆನ್ಸ್ ಹೆಚ್ಚಾಗುತ್ತಲ್ವಾ ಸ್ನೇಹಿತರೆ? ಇದೆಲ್ಲ ರೆಡಿಮೇಡ್ ಟೂಲ್ಸ್ ನಿಮಗೆ ಆಫೀಸ್ ಇಂದಾನೆ ಕೊಡ್ತಾ ಇದ್ದೀವಿ. ಇವೆಲ್ಲ ಸೇರ್ಕೊಂಡು 5,499 ಒನ್ ಟೈಮ್. ಅಥವಾ ನನ್ಗೆ ಇನ್ನ ಹೆಚ್ಚು ಟೂಲ್ಸ್ ಬೇಕಾಗಬಹುದು ಸರ್, ನನ್ಗಿರೋ ಏರಿಯಾನಲ್ಲಿ ನಾನು ATM ಕೂಡ ಮಾಡ್ಬೋದು, AEPS ಕೂಡ ಮಾಡ್ಬೋದು. ನಾನ್ ಇಲ್ಲ ಸರ್ ಇವಾಗ ದುಡ್ಡು ಕಡಿಮೆ ಇದೆ, ಈಗ ಇಷ್ಟಲ್ಲಿ ಸೇರ್ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಅಪ್ಡೇಟ್ ಮಾಡ್ಕೊಳ್ತೀನಿ, ಅದು ಕೂಡ ಮಾಡ್ಕೊಳ್ಬಹುದು ನೀವು. ಈ ರೀತಿಯಲ್ಲಿ 5,499 ಇಂದ 15,499 ಪ್ಯಾಕ್ ವರ್ಗೂ ಇದೆ. 15,499 ಪ್ಯಾಕ್ ಅಲ್ಲಿ ಪ್ರಿಂಟರು ಇರುತ್ತೆ, AEPS ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಇರುತ್ತೆ, ಮೈಕ್ರೋ ATM ಇರುತ್ತೆ, ಎಲ್ಲಾ ಡೆಬಿಟ್ ಕಾರ್ಡ್ಸ್, ಈ ತರ ಎಲ್ಲ ತೋರ್ಸೋದಕ್ಕಾದಾಗ ಯಾವ ಅಂಗಡಿನವ್ರು ಏನ್ ತಗೊಳ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಹೈಯೆಸ್ಟ್ ಪ್ಯಾಕ್ ತಗೊಂಡಾಗ ನಿಮ್ಗೂ ಇನ್ಸೆಂಟಿವ್ ಜಾಸ್ತಿ ಇರುತ್ತೆ. ನಿಮ್ಗೂ ಗೊತ್ತು, ಏನ್ ತೋರಿಸ್ತೀವಿ ಅದೇ ಮಾರಾಟ ಆಗೋದು. ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ. ಸ್ಟೆಪ್ಸ್ ತಗೊಳ್ಬೇಕಾಗಿರೋದು, ಕರೆದಿರೋ ವ್ಯಕ್ತಿ ನಿಮ್ಮನ್ನ ಯಾರು ಕರೆದಿದಾರೋ ಅವ್ರ ಹತ್ರ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಕೇಳಿ, ಅಪ್ಲಿಕೇಶನ್ ಫಾರ್ಮ್ ಡಿಜಿಟಲಿ ಫಿಲ್ಅಪ್ ಮಾಡಿ, ನಿಮ್ KYC ಡಾಕ್ಯುಮೆಂಟ್ಸ್ ನ ಪಿಕ್ಚರ್ ತೆಗೆದು ಸ್ಕ್ಯಾನ್ ಮಾಡಿ ಅಲ್ಲೇ ಅಪ್ಲೋಡ್ ಮಾಡಿ, ಲೈಸೆನ್ಸ್ ಫೀ ಮತ್ತೆ ಡಿವೈಸಸ್ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡಿ, ಅಪ್ಡೇಟ್ ಮಾಡಿ ನಿಮ್ ಪೇಮೆಂಟ್ಸ್ ನ. 2 to 3 days ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಗೆ ಕನ್ಫರ್ಮೇಶನ್ ರಿಪೋರ್ಟ್ ಬರುತ್ತೆ. ತರಬೇತಿ ಯಾವ ಡೇಟ್ ಇದೆ ಅಂತ ನಿಮ್ಗೆ ಹೇಳ್ತಾರೆ, ವಿಡಿಯೋಸ್ ಕಳ್ಸ್ಕೊಡ್ತೀವಿ. ಮತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಯಾವಾಗ್ಲೂ ಅಲ್ಲೇ ಲೋಕಲಿ ಅವೈಲೇಬಲ್ ಆಗಿರ್ತಾರೆ ಸ್ನೇಹಿತರೆ. ನಿಮ್ಗೆ ಏನೇನ್ ಸಿಗುತ್ತೆ ಇದರಿಂದ? ಕಂಪ್ಲೀಟ್ ಕಿಟ್, ಆಪ್ ಆಕ್ಸೆಸ್, ಟ್ರೈನಿಂಗ್ ಆನ್ಲೈನ್ ಆಫ್ಲೈನ್, ಪಾರ್ಟ್ನರ್ ಸಪೋರ್ಟ್ ಫೀಲ್ಡ್ ಅಲ್ಲಿ, ಲ್ಯಾಂಗ್ವೇಜ್ ಸಪೋರ್ಟ್ ಲೋಕಲಿ, ಪ್ಲೇಯರ್ ಸಪೋರ್ಟ್ ಇರುತ್ತೆ,
ಜೊತೆಯಲ್ಲಿ ನಿಮಗೆ ಅದು ಈ ವ್ಯವಹಾರ ಫೀಲ್ಡ್ ಓದ್ತೀನಿ ನೋಡ್ಕೊಳ್ಳೋದಕ್ಕೋಸ್ಕರ ಅನುಭವಿ ವ್ಯಕ್ತಿ ನಿಮ್ ಜೊತೆಲಿ ಒಂದು 4-5 ಕಾಲ್ಸ್ ಮಾಡ್ತಾರೆ. ಜೊತೆಯಲ್ಲಿ ಹಾರ್ಡ್ವೇರ್ ಸಾಫ್ಟ್ವೇರ್ ಅಸೆಸರೀಸ್ ಏನೇನ್ ಬೇಕು ಎಲ್ಲ ನಿಮ್ಮ ಹತ್ರ ಸೌಲಭ್ಯ ತಲುಪಿಸ್ತೀವಿ. ಪ್ರೊಫೆಷನಲಿ ಡಿಸೈನ್ ಕಾರ್ಪೊರೇಟ್ ಕಿಟ್ ಇದೆ, ಅದನ್ನ ಡ್ರೆಸ್ ಇದೆ, ಎಲ್ಲ ಉಪಯೋಗಿಸ್ಕೊಬಹುದು. ಮರ್ಚೆಂಟ್ ಪ್ರಮೋಷನ್ಸ್ ನಾವು ನಡೆಸ್ತಾ ಇದೀವಿ. ಆ ಮರ್ಚೆಂಟ್ ಪ್ರಮೋಷನ್ಸ್ ಏನಿದೆ ಅಂತ ಅವ್ರಿಗೆ ಹೇಳಿ ನೀವು ಅವ್ರನ್ನ ಡಿಸಿಷನ್ ತಗೊಳ್ಳೋದಕ್ಕೆ ಸೌಲಭ್ಯವನ್ನು ಮಾಡ್ಕೊಡ್ಬೋದು. 3D ವಿಡಿಯೋಸ್ ಇದಾವೆ, ಕನ್ನಡದಲ್ಲಿ ಇದಾವೆ. ಮತ್ತೆ ಇವತ್ತು ಒಂದು ಹೊಸ ಪ್ರಮೋಷನ್ ಏನ್ ಲಾಂಚ್ ಮಾಡ್ತಾ ಇದೀವಿ, ಅದೇ ತರ ಪ್ರತಿ 3 ತಿಂಗಳಿಗೆ 2 ತಿಂಗಳಿಗೆ ಲಾಂಚ್ ಮಾಡ್ತಾನೆ ಇರ್ತೀವಿ. ಆ ಲಾಂಚ್ ಮಾಡಿರೋ ಪ್ರೊಮೋಸ್ ಮುಖಾಂತರ ಇನ್ಕಮ್ ಜೊತೆಲಿ ರಿವಾರ್ಡ್ಸ್ ಅಂಡ್ ರೆಕಗ್ನಿಷನ್ ನಿಮಗೆ ತಗೊಳ್ಳೋದಕ್ಕೆ ಒಂದು ಗೋಲ್ ಸೆಟ್ಟಿಂಗ್ ಟ್ರೈನಿಂಗ್ ಇರುತ್ತೆ, ಸೇಲ್ಸ್ ಟ್ರೈನಿಂಗ್ ಇರುತ್ತೆ. ಇವೆಲ್ಲ ಪಡ್ಕೊಂಡಿದ್ದಲ್ದೆ ನಿಮ್ಮ ವ್ಯವಹಾರ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರೋತ್ಸಾಹನ ಕೂಡ ಇರುತ್ತೆ. ಅಂದ್ರೆ ಎಂತ ಅದ್ಭುತವಾದ ಸಂಸ್ಥೆ ಅವಕಾಶ ನಿಮ್ ಕೈಗೆ ಬಂದಿದೆ ಅಂತ ಯೋಚನೆ ಮಾಡಿ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ, ಇದೆಲ್ಲರ ಜೊತೆಯಲ್ಲಿ ಬ್ಯಾಕ್ ಆಫೀಸ್ ಅಂತ ಹೇಳಿದ್ರೆ ಏನು, ನಿಮಗೆ ಒಂದು ಬ್ಯಾಕ್ ಆಫೀಸ್ ಅಂತ ಒಂದು ಡೆಡಿಕೇಟೆಡ್ ಸ್ಟಾಫ್ ನಿಮ್ ಮರ್ಚೆಂಟ್ಸ್ಗೆ, ಅಂದ್ರೆ ಬಿಗ್ ವೇಸ್ ಮರ್ಚೆಂಟ್ಸ್ಗೆ, ನೀವು ತಂದಿರೋ ಮರ್ಚೆಂಟ್ಸ್ಗೆ ನಮ್ ಕಡೆಯಿಂದ ಕಾಲ್ಸ್ ಹೋಗೋದಾಗ್ಲಿ, ಅವ್ರಿಗೆ ಟ್ರೈನಿಂಗ್ ಕೊಡೋದಾಗ್ಲಿ, ಅವೆಲ್ಲ ಸಪೋರ್ಟ್ ಸಿಸ್ಟಮ್ ರೆಡಿ ಆಗಿ ಇವಾಗ 100% ಆಪರೇಷನಲ್ ಆಗಿದ್ದೀವಿ. ನೀವು ದಯವಿಟ್ಟು ಇದನ್ನಲ್ಲಿ ಕೈ ಜೋಡಿಸ್ಕೊಂಡ್ಬೇಕಾದ್ರೆ ಎಲ್ಲಾ ವಿಚಾರ ತಿಳ್ಕೊಂಡು ನೀವು ಮುಂದೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಕಳೆದ 2 ವಾರ ಅದ್ಭುತವಾದ ಟ್ರೈನಿಂಗ್ಸ್ ನಡೆದಿದೆ. ಇನ್ನು ಮುಂದಕ್ಕೆ ಬರೋ ಟ್ರೈನಿಂಗ್ಸ್ ಏನಿದೆ ಅಂತ ಕೇಳ್ಕೊಂಡು ಅದ್ರ ಜೊತೆ ಅಸೋಸಿಯೇಟ್ ಆದ್ರಾಗ ನಿಮಗೆ ಲೈಸೆನ್ಸ್ ಸಿಕ್ಕಿರುತ್ತೆ. ಅಷ್ಟೊತ್ತಿಗೆ ನಿಮ್ಗೆ ಟ್ರಾನ್ಸಾಕ್ಷನ್ಸ್ ಇಂದ ಹೇಗ್ ಮಾಡ್ಕೊಳ್ಬೇಕಂತ ದುಡಿಮೆ ಮಾಡ್ಕೊಳ್ಳೋದಕ್ಕೆ ಕಲ್ತ್ಕೊಂಡಿರ್ತೀರಿ. 2 ತರದ ದುಡಿಮೆ ಇರುತ್ತೆ. ಮರ್ಚೆಂಟ್ ಆನ್ ಬೋರ್ಡ್ ಮಾಡಿದಾಗ 1 ಟೈಮ್ ಇನ್ಕಮ್, ಆ ಮರ್ಚೆಂಟ್ ಹತ್ರ ಆಗೋ ಟ್ರಾನ್ಸಾಕ್ಷನ್ಸ್ ಮೇಲೆ ತಿಂಗಳು ಬರೋಂತ ಇನ್ಕಮ್. ಇವೆಲ್ಲ ಮಾಡೋದಕ್ಕೆ ನೀವೇನ್ ಆಫೀಸ್ ಇಡ್ಬೇಕಾಗಿಲ್ಲ, ಸಂಬಳ ಕೊಟ್ಟು ಎಂಪ್ಲಾಯೀಸ್ ಇಡ್ಬೇಕಾಗಿಲ್ಲ, ಸ್ಯಾಲರಿ ಕೊಡ್ಬೇಕಾಗಿಲ್ಲ, ನಿಮ್ಗೆ ಯಾರು ಬಾಸ್ ಇರಲ್ಲ. ಅನುಭವ ಇರ್ಲಿ ಇಲ್ದೆ ಹೋಗ್ಲಿ, ನಮ್ ಜೊತೆಲಿ ಕೈ ಸೋಡ್ಕೊಂಡ್ಮೇಲೆ ನಾವು ನಿಮ್ಮನ್ನ ಪ್ರತಿಯೊಂದು ತರಬೇತಿ ಕೊಟ್ಟು ಕೈ ಜೋಡಿಸ್ಕೊಂಡು ಕೈ ಹಿಡಿದು ಮುಂದೆ ಹೋಗುವಂತ ಒಂದು ಸಂಸ್ಥೆ. ಕ್ವಾಲಿಫಿಕೇಶನ್ಸ್ ಹೆಚ್ಚು ಇರ್ಲೇಬೇಕಂತ ಏನಿಲ್ಲ, ಮಿನಿಮಮ್ ಕ್ವಾಲಿಫಿಕೇಶನ್ ಇಂದ ಸ್ಟಾರ್ಟ್ ಮಾಡ್ಬೋದು. ನೀವೇನ್ ಸ್ಟಾಕ್ ಇಟ್ಟು ಅದು ಹಾಳಾಗೋಗ್ಬೋದು, ಇದೇನಾಗುತ್ತೆ ಮಾರಾಟ ಮಾಡ್ಲಿಲ್ಲ ಅಂದ್ರೆ ಲಾಸ್ ಆಗ್ಬೋದು, ಮಳೆ ಬಂದ್ರೆ ಏನಾಗ್ಬೋದು, ಏನು ಆತರ ಇಲ್ಲ. ಪಾರ್ಟ್ ಟೈಮು ಮಾಡ್ಬೋದು, ಫುಲ್ ಟೈಮು ಮಾಡ್ಬೋದು. ವೀಕ್ಲಿ ಟ್ರೈನಿಂಗ್ಸ್ ಇರುತ್ತೆ, ಪ್ರತಿ ಶನಿವಾರ ಈ ತರ ಮೀಟಿಂಗ್ಸ್ ಇರ್ತವೆ. ಮತ್ತೆ ಮರ್ಚೆಂಟ್ಸ್ಗೂ ಸಹ ಅವ್ರು ಮಾಡ್ತಾ ಇರೋ ವ್ಯವಹಾರದಲ್ಲಿ ಕಡಿಮೆ ಅಂದ್ರೆ 5,000 ರಿಂದ 10,000 ರೂಪಾಯಿ ಪ್ರತಿ ತಿಂಗಳು ಯಾವುದೇ ಜಾಗದಲ್ಲಿ ಇದ್ರೂ ದುಡಿಮೆ ಮಾಡ್ಕೊಳಕ್ ಅವ್ರಿಗೆ ಅವಕಾಶ ಇದೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ. ಈ ರೀತಿಯಲ್ಲಿ ಅವಕಾಶ ಅವ್ರಿಗೆ ಕೊಡ್ತಾ ಇರೋದ್ರಿಂದ ನೀವು ಮರ್ಚೆಂಟ್ಸ್ ಹತ್ರ ಹೋಗಿ ಮಾತಾಡುವಾಗ ತಿಂಗಳಿಗೆ 5 ಮರ್ಚೆಂಟ್ ಪಾರ್ಟ್ ಟೈಮ್ ಮಾಡಿ ತಂದ್ರು ಇದೇ ರೀತಿಯಲ್ಲಿ 5 ತಿಂಗಳು ಮಾಡಿದ್ರೆ ತಿಂಗಳು ನಿಮಗೆ ಎಷ್ಟು ಇನ್ಕಮ್ ಬರ್ಬೋದು ಅಂತ ಒಂದು ಚಾರ್ಟ್ ಇರುತ್ತೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ತರಬೇತಿಯಲ್ಲಿ. ನನ್ಗೆ ಅರ್ಥ ಆಗಿರೋ ಪ್ರಕಾರ 3,000 ದಿಂದ 25,000 ರೂಪಾಯಿ ಮಿನಿಮಮ್ ತಿಂಗಳಿಗೆ ದುಡಿಮೆ ಮಾಡ್ಬೋದು. ಈ ತರ ನೀವು 25 ಮರ್ಚೆಂಟ್ಸ್ ತಂದಿದ್ರೆ ಅವ್ರಿಗೆ 10,000 ರೂಪಾಯಿ ಬರೋ ತರ ಸ್ಟಾರ್ಟ್ ಆಗ್ಬಿಟ್ರೆ ಮುಂದೆ ಮರ್ಚೆಂಟ್ಸ್ ತರಕ್ ಆಗದೆ ಇರ್ಲಿ, ನಿಮಗಂತೂ ಒಂದು ಸ್ಟೇಬಲ್ ಇನ್ಕಮ್ ಇರುತ್ತೆ. ಆ ಅಂಗಡಿನಲ್ಲಿ ಆಗೋ ಟ್ರಾನ್ಸಾಕ್ಷನ್ಸ್, ಇ ಕಾಮರ್ಸ್, ಫಿನ್ಟೆಕ್ ಎಲ್ಲ ಮುಖಾಂತರ. ಇನ್ನು ಹೊಸ ಪ್ರಾಡಕ್ಟ್ಸ್ ಲಾಂಚ್ ಮಾಡ್ತಾ ಇದೀವಿ, ಅದರಿಂದನೂ ಕೂಡ ಇನ್ಕಮ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಈ ರೀತಿಯಲ್ಲಿ 25 ರಿಂದ 30,000 ರೂಪಾಯಿ ತಿಂಗಳಿಗೆ ಲೋಕಲ್ ಏರಿಯಾದಲ್ಲಿ ಇದ್ಕೊಂಡು, ಇವತ್ತು ಬೆಂಗಳೂರು ನಗರಕ್ಕೆ ಡಿಗ್ರಿ ಕಂಪ್ಲೀಟ್ ಮಾಡಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಬಂದ್ರು ಜಾಬ್ ಸಿಕ್ಕೋದ್ ಕಷ್ಟ ಇದೆ. ಜಾಬ್ ಸಿಕ್ಕಿದ್ಮೇಲೆ ಅಲ್ಲಿ ಉಳ್ಕೊಳ್ಳೋದ್ ಕಷ್ಟ ಇದೆ. ಅದನ್ನ ಮಾಡೋದಕ್ಕೆ ಎಲ್ಲೆಲ್ಲಿ ಇರ್ಬೇಕಾಗುತ್ತೆ, ಎಷ್ಟು ಖರ್ಚು ಬರುತ್ತೆ, ಏನ್ ಉಳಿಯುತ್ತೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. 10-12 ಸಾವಿರ ರೂಪಾಯಿ ಸಂಬಳ ಬರೋದು ಬಹಳ ಕಷ್ಟ ಇದೆ ಇವತ್ತು. ಅಂತ ಸಂದರ್ಭದಲ್ಲಿ ಊರಲ್ಲೇ ಇದ್ಕೊಂಡು ಬಾಡಿಗೆ ಕೊಡ್ದಿರಾ ತಂದೆ ತಾಯಿ ಸೇವೆ ಮಾಡ್ಕೊಂಡು ದೇಶದ ಸೇವೆ, ಜನದ ಸೇವೆ ಮಾಡ್ಕೊಂಡೇನೆ ವ್ಯವಹಾರ ಮಾಡ್ಬೋದಂದ್ರೆ ಇಷ್ಟು ಅದ್ಭುತವಾದ ಅವಕಾಶ ಬಂದಿದೆ ಅಂತ ಯೋಚನೆ ಮಾಡಿ ಸ್ನೇಹಿತರೆ. ಇದ್ರ ಜೊತೆಲಿ ನೀವು ಎಕ್ಸ್ಟ್ರಾ ಇನ್ಕಮ್ ಮಾಡ್ಕೊಳಂಗಿದ್ರೆ ನೀವು ಫಿನ್ಟೆಕ್ ಅಲ್ಲಿ ಮಾಡುವಂತ ಡೈರೆಕ್ಟ್ ಟ್ರಾನ್ಸಾಕ್ಷನ್ಸ್ ಮೇಲೆ ಕೂಡ ದುಡಿಮೆ ಇರುತ್ತೆ. ಇನ್ಶೂರೆನ್ಸ್ ಡೈರೆಕ್ಟ್ ಮಾಡ್ಕೊಂಡಾಗ್ಲೂ ಡೈರೆಕ್ಟ್ ಇನ್ಕಮ್ ಇರುತ್ತೆ. ಇ ಕಾಮರ್ಸ್ ಡೈರೆಕ್ಟ್ ಮಾಡ್ಕೊಂಡ್ರು ನಿಮ್ಗೆ ಡೈರೆಕ್ಟ್ ಇನ್ಕಮ್ ಇರುತ್ತೆ. ಮತ್ತೆ 5 ಮರ್ಚೆಂಟ್ ಕೇವಲ 6 ತಿಂಗಳು ತಂದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ದೆ. ಟೋಟಲ್ 25 ಮರ್ಚೆಂಟ್ಸ್ ತಂದಿದ್ರೆ ನೀವು ಆಕ್ಟಿವ್ ಮಾಡ್ಕೊಂಡಿದ್ರೆ ಪ್ರತಿ ತಿಂಗಳು ಒಂದು ಮರ್ಚೆಂಟ್ ಇಂದ 1,250 ರೂಪಾಯಿ, ಅವ್ರು 10,000 ರೂಪಾಯಿ ದುಡಿಯಕ್ ಸ್ಟಾರ್ಟ್ ಆದಾಗ ನಿಮ್ಗೆ ಬರಕ್ ಸ್ಟಾರ್ಟ್ ಆಗುತ್ತೆ. 30,000 ರೂಪಾಯಿ ಮಿನಿಮಮ್ ಇನ್ಕಮ್ ಇರುತ್ತೆ. 10 ಮರ್ಚೆಂಟ್ ಇದ್ರೆ, 50 ಮರ್ಚೆಂಟ್ ಇದ್ರೆ, 25 ಮರ್ಚೆಂಟ್ ಇದ್ರೆ ಎಷ್ಟಾಗುತ್ತೆ ಅಂತ ಲೆಕ್ಕ ಇದೆ. 50 ಮರ್ಚೆಂಟ್ಸ್ ಬಂದ್ರೆ ಎಷ್ಟಾಗುತ್ತೆ ಅಂತ ಲೆಕ್ಕ ಇದೆ. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ನೀವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದ್ರೆ ಜಾಬ್ಸ್ ಅನ್ನೋದು ಎಲ್ಲರಿಗೂ ಇಲ್ಲ. ನಾವು ಸ್ವಯಂ ಉದ್ಯೋಗ ಮಾಡ್ಕೊಳ್ಬೇಕಾಗುತ್ತೆ. ಸ್ವಯಂ ಉದ್ಯೋಗ ಒಬ್ಬರೇ ಮಾಡಿದ್ರು ಇವತ್ತು 100 ಶಾಪ್ಸ್ ಓಪನ್ ಮಾಡಿದ್ರೆ 100 ಬಿಸ್ನೆಸ್ ಸ್ಟಾರ್ಟ್ ಆದ್ರೆ ಮೊದಲನೇ ವರ್ಷ ಕಂಪ್ಲೀಟ್ ಮಾಡೋದೇ ಕಷ್ಟ ಇದೆ. ಇಂತ ಒಂದು ರೆಡಿಮೇಡ್ ಸಿಸ್ಟಮ್ ಅಲ್ಲಿ ಇರೋದ್ರಿಂದ ಪ್ರತಿ ಒಂದನ್ನು ನಿಮಗೆ ಈಸಿಯಾಗಿ ಮಾಡ್ಕೊಳಕ್ ಆಗುವಂತ ಒಂದು ಅವಕಾಶ ಸೌಲಭ್ಯ ನಿಮ್ ಮುಂದೆ ಇದೆ. ಒಂದ್ ಕಡೆ ಆರ್ಗನೈಸೇಷನ್ ಬಿಗ್ ವೇಸ್ ಇರುತ್ತೆ, ಇನ್ನೊಂದ್ ಕಡೆ ಟ್ರಾನ್ಸ್ಫಾರ್ಮ್ಸ್ ಅಂತ ಎಜುಕೇಶನ್ ಸಿಸ್ಟಮ್ ಇದೆ, ಮೇಲೆ ಪಾರ್ಟ್ನರ್ ಇರ್ತಾರೆ. ಡಿಜಿಪ್ರೊನರ್ಗೆ ಸಪೋರ್ಟ್ ಮಾಡಿ, ಡಿಜಿಪ್ರೊನರ್ ಮರ್ಚೆಂಟ್ಗೆ ಸಪೋರ್ಟ್ ಮಾಡಿ, ಮರ್ಚೆಂಟ್ಸ್ ಗ್ರಾಹಕರಿಗೆ ಕೊಡ್ಬೇಕಾಗಿರುವಂತ ಸೇವೆಗಳನ್ನ ಕೊಟ್ಟು ಅವ್ರ ಮುಖಾಂತರ ನಾವೆಲ್ಲರೂ ಸಕ್ಸಸ್ ಆಗೋದಕ್ಕೆ ಒಂದು ಅವಕಾಶ. ಸ್ಕ್ರೀನ್ ಮೇಲೆ ಬರಿಬೇಡಿ ಸ್ನೇಹಿತರೆ, ಅನೋಟೇಟ್ ಮಾಡಬೇಡಿ ಪ್ಲೀಸ್. ಸ್ನೇಹಿತರೆ,
ನಾವೆಲ್ಲ ಸಕ್ಸಸ್ ಆಗ್ಬೋದಾ? 100% ಆಗ್ಬೋದು. ಇದನ್ನ ಮಾಡ್ಕೊಳ್ಳೋದಕ್ಕೆ ಈಗಾಗ್ಲೇ ಒಂದು ವೀರೋತ್ಸವ ಅಂತ ಒಂದು ಕ್ಯಾಂಪೇನ್ ನಡೆಸಿದ್ರು. ಅದ್ರಲ್ಲಿ ತುಂಬಾ ಜನ ಸಕ್ಸಸ್ ಆಗಿದ್ದಾರೆ. ನೆಕ್ಸ್ಟ್ ವೀಕ್ ಅದರ ಸೆಲೆಬ್ರೇಷನ್ ಇಟ್ಕೊಂಡಿದೀವಿ ಸ್ನೇಹಿತರೆ. ನೆಕ್ಸ್ಟ್ ವೀಕ್ ದಯವಿಟ್ಟು ಮರಿದಿರ ಎಲ್ಲಾರನ್ನು ಇನ್ವೈಟ್ ಮಾಡಿ. ಈಗ ನಾನ್ ಮಾತಾಡ್ತಾ ಇರೋದು ಒಂದು ಹೊಸ ಕ್ಯಾಂಪೇನ್ ಬಗ್ಗೆ, ಹೊಸ ಪ್ರಮೋಷನ್ ಬಗ್ಗೆ, ಧನ್ ವರ್ಷ ಅಂತ. ನಿಮ್ಮ ಅದೃಷ್ಟ ಏನಿದೆ ಅಂದ್ರೆ ಧನ್ ವರ್ಷ ಲಾಂಚ್ ಆದಾಗ ನೀವು ಸೇರ್ಕೊಳ್ತಾ ಇದ್ರೆ 20 ಫೆಬ್ರವರಿಗೆ ಲಾಂಚ್ ಆಗಿರೋದು, 31ನೇ ತಾರೀಕು ಮಾರ್ಚ್ ವರೆಗೂ ನಡೆಯುತ್ತೆ ಇದು. ಧನ್ ವರ್ಷ ಅಂದ್ರೆ ಏನ್ರಿ? ನಿಮಗ್ ಕೊಡ್ಬೇಕಾಗಿರೋ ಇನ್ಕಮ್ ಜೊತೆಯಲ್ಲಿ ಒಂದು ಮರ್ಚೆಂಟ್ ಅಂದ್ರೆ ಏನ್ ಇನ್ಕಮ್ ನಿಮ್ಗೆ ಇನ್ಸೆಂಟಿವ್ ಕೊಡ್ಬೇಕಂತ ಇದೆಯೋ ಅವನೊಂದು ಪ್ಯಾಕ್ ಮೇಲೆ ಅದನ್ನ ಕೊಡೋ ಜೊತೆಯಲ್ಲಿ ಅಡಿಷನಲ್ ಇನ್ಕಮ್ ದುಡಿಮೆ ಮಾಡ್ಕೊಳಕ್ ಒಂದು ಅವಕಾಶ. ಅದು ಡಿಜಿಪ್ರೊನರ್ಸ್ ಗಾಗಿ ಸ್ಪೆಷಲಿ ಬಂದಿರೋದು. ಈ ಪೀರಿಯಡ್ ಅಲ್ಲಿ ನೀವು 5 ಮರ್ಚೆಂಟ್ ತಂದ್ರೆ 10 ಗ್ರಾಮ್ ಸಿಲ್ವರ್ ಕಾಯಿನ್ ದುಡಿಮೆ ಮಾಡ್ಕೊಳ್ಳೋಕೆ ಒಂದು ಅಡಿಷನಲ್ ಇನ್ಕಮ್ ಅವಕಾಶ. ಇದೇ ಪೀರಿಯಡ್ ಅಲ್ಲೇ 20ನೇ ತಾರೀಕು ಫೆಬ್ರವರಿಯಿಂದ 30ನೇ ತಾರೀಕು ಮಾರ್ಚ್ ವರೆಗೂ ಮಾಡ್ಕೊಂಡ್ರೆ 10 ಮರ್ಚೆಂಟ್ ಬಂದ್ರೆ 20 ಗ್ರಾಮ್ ಸಿಲ್ವರ್ ಕಾಯಿನ್. 15 ಮರ್ಚೆಂಟ್ ಬಂದಿದ್ರೆ ನಿಮ್ಮ ಮುಖಾಂತರ 40 ಗ್ರಾಮ್ ಸಿಲ್ವರ್ ಕಾಯಿನ್. ಈಗಲೇ ನೋಡ್ತಾ ಇದ್ದೀರಿ ಗೋಲ್ಡ್ ಸಿಲ್ವರ್ ಪ್ರೈಸಸ್ ಹೇಗೆ ಇಂಪ್ರೂವ್ ಆಗ್ತದೆ ಅಂತ. ಇದು ಒಂದು ಅಸೆಟ್ ಮಾಡ್ಕೊಳಕ್ ಒಂದು ಅವಕಾಶ. 20 ಮರ್ಚೆಂಟ್ ಬಂದಿದ್ರೆ 1 ಗ್ರಾಮ್ ಗೋಲ್ಡ್ ಕಾಯಿನ್. ಇದರಲ್ಲಿ ನಮ್ಮಲ್ಲಿರುವಂತ ಪ್ಯಾಕ್ಗಳಲ್ಲಿ 1499 ಪ್ಯಾಕ್ ಇದೆ ಮರ್ಚೆಂಟ್. ಅದೇ ರೀತಿಯಲ್ಲಿ 2499 ಪ್ಯಾಕ್ ಇದೆ. ಅವೆರಡನ್ನ ಬಿಟ್ಟು ಅಲ್ಲಿಂದ ಮುಂದಕ್ಕಿರೋ ಎಲ್ಲಾ ಪ್ಯಾಕ್ಸ್ಗೆಲ್ಲ ಅಪ್ಲೈ ಆಗುತ್ತೆ. 1499 ಪ್ಯಾಕ್ಸ್ ಇದ್ರೂ ಅದು ಇನ್ಕ್ಲೂಡ್ ಆಗುತ್ತೆ 40%. ಆ ಟೋಟಲ್ ನಂಬರ್ ಆಫ್ ಮರ್ಚೆಂಟ್ಸ್ ಅಲ್ಲಿ 40% ಅದ್ರಲ್ಲಿ ಇದ್ರೆ ಸ್ಟಿಲ್ ಈ ಕ್ಯಾಂಪೇನ್ಗೆ, ಈ ಪ್ರಮೋಷನ್ಗೆ ನಿಮ್ಮನ್ನ ಇನ್ಕ್ಲೂಡ್ ಮಾಡಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ವಿವರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರ ಹತ್ರ ಕೂತು ಸಮಾಧಾನವಾಗಿ ಒಂದು ಕಾಗದದಲ್ಲಿ ಬರೆದುಕೊಂಡು ಕೇಳಿಸ್ಕೊಡಿ ಅವ್ರ ಹತ್ರ. ಮರ್ಚೆಂಟ್ ಸ್ಟಾರ್ಟಿಂಗ್ ಪಾಯಿಂಟ್ 1499 ಪ್ಯಾಕ್ ಅಲ್ಲಿ ಬಂದ್ರೆ ನಿಮಗೆ ಕಮಿಷನ್ 225 ರೂಪಾಯಿ ಬರುತ್ತೆ. 4499 ಪ್ಯಾಕ್ ಅಲ್ಲಿ ಬಂದ್ರೆ 350 ರೂಪಾಯಿ ಇರುತ್ತೆ. 7499 ಪ್ಯಾಕ್ ಅಲ್ಲಿ ಬಂದ್ರೆ ಅವ್ರಿಗೆ ನಿಮಗೆ 375 ರೂಪಾಯಿ ಕಮಿಷನ್ ಇರುತ್ತೆ. 10,499 ಪ್ಯಾಕ್ ಅಲ್ಲಿ ಬಂದ್ರೆ 500 ರೂಪಾಯಿ ನಿಮ್ಗೆ ಕಮಿಷನ್ ಇದೆ. 14,999 ಪ್ಯಾಕ್ ಅಲ್ಲಿ ಬಂದ್ರೆ 600 ರೂಪಾಯಿ ನಿಮ್ಗೆ ಕಮಿಷನ್ ಇದೆ. ಪ್ಲಸ್ ಇನ್ನೊಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ನಿಮ್ಗೂ ಗೊತ್ತು ಪೆಟ್ರೋಲ್ ಬೆಲೆ ಹೆಚ್ಚಾಗಿರೋದ್ರಿಂದ ಎಲ್ರು ಮುಂದಕ್ಕೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಪ್ರತಿಯೊಂದು ಮರ್ಚೆಂಟ್ ಸೈನ್ ಅಪ್ ಮಾಡಿದಾಗ, ಒಂದು ಮರ್ಚೆಂಟ್ ಸೈನ್ ಅಪ್ ಮಾಡಿದಾಗ ನಿಮ್ಗೆ ಬರ್ಬೇಕಾಗಿರೋ ಕಮಿಷನ್ ಅಲ್ಲದೆ ನಂಬರ್ ಆಫ್ ಮರ್ಚೆಂಟ್ಸ್ 5 ಬಂದಾಗ ನಿಮಗೆ ಸಿಲ್ವರ್ ಕಾಯಿನ್, 10 ಬಂದಾಗ 20 ಗ್ರಾಮ್ ಸಿಲ್ವರ್ ಕಾಯಿನ್, 15 ಬಂದಾಗ 40 ಗ್ರಾಮ್ ಸಿಲ್ವರ್ ಕಾಯಿನ್, 20 ಮರ್ಚೆಂಟ್ ಬಂದಾಗ 1 ಗ್ರಾಮ್ ಗೋಲ್ಡ್ ಕಾಯಿನ್ ಕೊಡೋದು ಅಲ್ಲದೆ ಪ್ರತಿಯೊಂದು ಮರ್ಚೆಂಟ್ ಬಂದಾಗ 75 ರೂಪೀಸ್ ನಿಮ್ಮ ಎಕ್ಸ್ಪೆನ್ಸಸ್, ಪೆಟ್ರೋಲ್ ಎಕ್ಸ್ಪೆನ್ಸಸ್ ತರ ಮೇಂಟೈನ್ ಮಾಡೋದಕ್ಕೋಸ್ಕರ ಒಂದೊಂದು ಮರ್ಚೆಂಟ್ ಮೇಲೆ ಎಕ್ಸ್ಟ್ರಾ ಅಡಿಷನಲ್ ಇನ್ಸೆಂಟಿವ್ ಇಟ್ಟಿದ್ದೀವಿ ಸ್ನೇಹಿತರೆ. ಇವರೆಲ್ಲರ ಮ್ಯಾನೇಜ್ಮೆಂಟ್ ನವರಿಗೆ ಒಂದು ಜೋರ ಚಪ್ಪಾಳೆ ಕೊಡೋಣ. ಅದ್ಭುತವಾದ ಆಫರ್ ಬಿಟ್ಟಿದ್ದಾರೆ ಧನ್ ವರ್ಷ ಫಾರ್ ಡಿಜಿಪ್ರೊನರ್. ಸ್ನೇಹಿತರೆ, ನೀವು ಮಾಡ್ಬೇಕಾಗಿರೋದು ಒಂದು ಸಿಂಪಲ್ ಕೆಲಸ. ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಆ ಲಿಂಕ್ ಕೇಳ್ಕೊಂಡು ಡೌನ್ಲೋಡ್ ಮಾಡಿ ಪ್ರತಿ ವಾರ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿ. ಮುಂದಿನ ಕಾರ್ಯಕ್ರಮ ಶನಿವಾರ ಬರೋಕ್ಕಿಂತ ಮುಂಚೆ ಏನೇನ್ ಕಾರ್ಯಕ್ರಮ ಬರುತ್ತೆ ಅಂತ ಅವ್ರ ಹತ್ರ ಕೇಳಿ, ತರಬೇತಿ ಯಾವಾಗಿದೆ ಅಂತ ಕೇಳ್ಕೊಳ್ಳಿ, ಸೇರ್ಕೊಳ್ಳಿ. ಈಗ ನಾನು ಹೇಳಿರೋ ವಿಚಾರ ಬಗ್ಗೆ ನಿಮ್ಗೆ ಏನೇ ಪ್ರಶ್ನೆ ಇದ್ರೆ ದಯವಿಟ್ಟು ಕ್ಯಾಮ್ರಾನ ಆನ್ ಮಾಡ್ಕೊಂಡು ಅನ್ಮ್ಯೂಟ್ ಮಾಡ್ಕೊಂಡು ಒಬ್ಬೊಬ್ಬರಾಗಿ ನಾನು ಹೇಳಿರೋ ವಿಚಾರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಕ್ಲಾರಿಫೈ ಮಾಡ್ಕೊಳ್ಳಿ. ನನಗೆ ಅರ್ಥ ಆಗಿರೋ ಪ್ರಕಾರ ಜೀವನ ಅಂದ್ರೆ ಆಪರ್ಚುನಿಟೀಸ್ ಎಷ್ಟು ಬರ್ತಾ ಇರ್ತಾವೋ ಅವೆಲ್ಲ ನೋಡೋದೇ ಒಂದು ಜೀವನ. ಬದಲಾವಣೆ ಜೊತೆಲೆ ಕೈ ಜೋಡಿಸ್ಕೊಂಡು ಹೋಗೋದೇ ಒಂದು ನಮ್ಮ ಕರ್ತವ್ಯ. ಇಂಥ ಒಂದು ಸಂದರ್ಭದಲ್ಲಿ ಈ ಅವಕಾಶ ಏನೋ ನೋಡಿದಿರಿ. ಬರೀ ಇನ್ಫಾರ್ಮೇಶನ್ ತಗೊಂಡ್ರೆ ಲೈಫ್ ಏನ್ ಚೇಂಜ್ ಆಗಲ್ಲ. ಇನ್ಫಾರ್ಮೇಶನ್ ಯುಗದಲ್ಲಿ ಹಲವಾರು ಇನ್ಫಾರ್ಮೇಶನ್ ಹಲವಾರು ಕಡೆಯಿಂದ ಬರುತ್ತೆ. ನಿರ್ಧಾರದಿಂದ ಲೈಫ್ ಚೇಂಜ್ ಆಗುತ್ತೆ ಸ್ನೇಹಿತರೆ. ಈ ನಿರ್ಧಾರ ತಗೊಳ್ಳಿ. ನಿರ್ಧಾರದಿಂದ ನಾವು ಜೀವನ ಮುಂದೆ ಮಾಡ್ಕೊಂಡು ಹೋಗ್ಬೋದು. ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ನಮ್ಗೆ. ಸೊ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೈ ಕೇಳ್ಕೊಳ್ತಾ ದೇವ್ರ ಹತ್ರ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ದಿವಾಕರ್, ಜಗದೀಶ, ಅಶೋಕ್, ವಸಂತ್ ರಾಥೋಡ್, ಪುನೀತ್, ಶ್ರೀಶಾ, ಅನಿಲ್ ಆಚಾರ್ಯ, ದ್ಯುತಿ ಗೌಡ, ಹರೀಶ್, ಶಮರಾಜ್ ಮಲ್ಲಿ, ಶ್ರೀಕಾಂತ್, ಸನ್ನಿಧಿ ಎಂಟರ್ಪ್ರೈಸ್, ಅಶ್ವಿನ್, ನಾಗೇಶ್, ಸಿದ್ದು ಅನ್ವಟ್ಟಿ, ಜಾರ್ಜ್ ಜೇಕಬ್, ನಮ್ಮ ಸಂಸ್ಥೆಯ ದಯವಿಟ್ಟು ಎಲ್ಲರಿಗೂ ಮ್ಯೂಟ್ ಮಾಡ್ಬೇಕಾಗುತ್ತೆ. ನಾನು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಮಾತಾಡ್ತಾ ಇಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಮಾತಾಡ್ಬೇಕಂತ ಇದ್ದಾರ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿ. ಈಗ ನಮ್ಮ ಸಂಸ್ಥೆಯ ಸಿಇಒ ಜಾರ್ಜ್ ಜೇಕಬ್ ಅವ್ರು ಬಂದಿದ್ದಾರೆ. ಜೋರ ಚಪ್ಪಾಳೆ ಮುಖಾಂತರ ಎಲ್ಲ ಡಿಜಿಟಲಿನೇ ಹಿಂಗೆ ಕೈ ಎತ್ಬಿಟ್ಟು
ವೆಲ್ಕಮ್ ಮಾಡೋಣ ಸ್ನೇಹಿತರೆ ಅವ್ರನ್ನ. ಮಿಸ್ಟರ್ ಜಾರ್ಜ್ ಜೇಕಬ್, ಗುಡ್ ಈವ್ನಿಂಗ್ ಟು ಯು ಸರ್. ಗುಡ್ ಈವ್ನಿಂಗ್, ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು ಅಮನ್. ಇಷ್ಟು ಈ ಒಂದು ಕೆಲವು ಆಲ್ಮೋಸ್ಟ್ 45 ಮಿನಿಟ್ಸ್ ನಮ್ಮ ಈ ಪ್ರೋಗ್ರಾಮ್ ಬಗ್ಗೆ ನೀವು ಕೇಳಿಸ್ಕೊಳ್ಳಿಕ್ಕೆ ಟೈಮ್ ಅಲೋಕೇಟ್ ಮಾಡಿ ತಾಳ್ಮೆಯಿಂದ ಕೇಳ್ಕೊಂಡಿದ್ದಕ್ಕೆ ಬಹಳ ಬಹಳ ಥ್ಯಾಂಕ್ಸ್. ಇದೊಂದು ಆಪರ್ಚುನಿಟಿ ಅಂತ ನೋಡ್ಬೇಕು. ಈಗ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಸಾರಿ, ಅಮನ್ ಅವ್ರು ಹೇಳ್ದಂಗೆ ಆಪರ್ಚುನಿಟಿ ನಾವು ಏನ್ ಕೆಲಸ ಮಾಡಿದ್ರು ಒನ್ ಟೈಮ್ ಇನ್ಕಮ್ ಬರೋ ತರ ಇದೆ. ಇದು ನೀವು ಒನ್ ಟೈಮ್ ಎಫರ್ಟ್, ಮೆನಿ ಟೈಮ್ಸ್ ಇನ್ಕಮ್, ಲೈಫ್ ಲಾಂಗ್ ಇನ್ಕಮ್ ಬರೋ. ಎನಿ ಇಶ್ಯೂ ಅಮನ್? ಕ್ಯಾಮೆರಾ ಆನ್ ಮಾಡ್ತೀನಿ. ಸೊ ಏನೇ ಮಲ್ಟಿಪಲ್ ಟೈಮ್ ಲೈಫ್ ಲಾಂಗ್ ಇನ್ಕಮ್ ಬರೋ ಒಂದು ಆಪರ್ಚುನಿಟಿ ಇದು. ಇವಾಗ ಎಲ್ಲ ಪ್ರೋಗ್ರಾಮ್ ಹೇಳಿದಾರೆ. ಅದ್ರ ಜೊತೆಗೆ ನಾನೊಂದು ಹೊಸ ಸುದ್ದಿಗಳು ಏನೇನ್ ಬರುತ್ತೆ ಇನ್ನು ಮುಂದಕ್ಕೆ ಅಂತ ಹೇಳ್ತೀನಿ. ಈಗ ಇನ್ನೊಂದು 2-3 ಡೇಸ್ ಒಳಗಡೆ, ಒಂದು ವಾರದೊಳಗಡೆ ನಾವು ನಮ್ದೇ ಒಂದು UPI ಇದು ಪೇಮೆಂಟ್ ಆಪ್ಷನ್ಸ್ ಕೊಡ್ತಾ ಇದೀವಿ. ಇವಾಗ ರಿಟೇಲರ್ಸ್ ಅಂಗಡಿಯಲ್ಲಿ. ಜಾರ್ಜ್, ನಾನು ಎಲ್ರಿಗೂ ಮ್ಯೂಟ್ ಮಾಡ್ತೀನಿ, ನಿನ್ ಮಾತ್ರ ಅನ್ಮ್ಯೂಟ್ ಮಾಡ್ಕೋ ಜಾರ್ಜ್ ಪ್ಲೀಸ್. ಸಾರಿ, ನೀವು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಅನ್ಮ್ಯೂಟ್ ಮಾಡಬೇಡಿ. ಜಾರ್ಜ್ ಜೇಕಬ್ ಅವರು ಮಾತಾಡ್ತಾ ಇದ್ದಾರೆ, ನಮ್ಮ CEO. ಜಾರ್ಜ್ ಸರ್, ಪ್ಲೀಸ್ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ. ಥ್ಯಾಂಕ್ ಯು. ಸೊ ನಾವೊಂದು ಹೊಸ ಸುದ್ದಿ ಏನಂದ್ರೆ, ನಮ್ದೇ ಒಂದು UPI ಪೇಮೆಂಟ್ ಅಪ್ಲಿಕೇಶನ್ ಲಾಂಚ್ ಮಾಡ್ತಾ ಇದೀವಿ. ಏನೊಂದು 2-3 ಡೇಸ್ ಒಳಗಡೆ, ಹಾಗಂದ್ರೆ ಎಲ್ಲ ಮರ್ಚೆಂಟ್ಸ್ಗೂ ನಾವಿದು ಅಡಿಷನಲ್ ಆಗಿ ಫ್ರೀ ಆಗಿ ಕೊಡ್ಬೋದು. ಅವ್ರ ಅಕೌಂಟ್ ನ, ಬ್ಯಾಂಕ್ ಅಕೌಂಟ್ ನ ನಮ್ಮ UPI ಕೋಡ್ ಅಲ್ಲಿ ಇದು ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಮಾಡ್ಬೋದು. ಅಲ್ಲಿ ಕಸ್ಟಮರ್ಸ್ಗೆ ಬಂದ್ಬಿಟ್ಟು UPI ಮುಖಾಂತರ ಪೇಮೆಂಟ್ ಮಾಡಕ್ಕೆ ಆಪ್ಷನ್. ಸೊ ಅವ್ರ ಪೇಮೆಂಟ್ ರಿಸೀವ್ ಮಾಡಕ್ಕೆ, ಮರ್ಚೆಂಟ್ಸ್ ಗೆ ಪೇಮೆಂಟ್ ರಿಸೀವ್ ಮಾಡಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದೀವಿ, UPI. ನೆಕ್ಸ್ಟ್ ಇನ್ನೊಂದು 10 ಡೇಸ್ ಒಳಗಡೆ ಮಾರ್ಚ್ ಅಲ್ಲೇ ರಿಲೀಸ್ ಮಾಡ್ತಾ ಇರೋದು ಆಧಾರ್ ಪೇ ಅಂತ. ಈಗ ಆಧಾರ್ ಅಲ್ಲಿ ನಾವು ಆಧಾರ್ AEPS ಯೂಸ್ ಮಾಡ್ಕೊಂಡು ಕ್ಯಾಶ್ ವಿಡ್ರಾಲ್ ಮಾಡ್ತಾ ಇದೀವಿ. ಸೊ ಒಂದೊಂದು ಕಸ್ಟಮರ್ ಅವ್ರ ಅಕೌಂಟ್ ಇಂದ ವಿಡ್ರಾಲ್ ಮಾಡಕ್ಕೆ, ಕ್ಯಾಶ್ ವಿಡ್ರಾಲ್ ಮಾಡಕ್ಕೆ ಯೂಸ್ ಮಾಡಿದೀವಿ. ಇವಾಗ ಇದೇ ಆಧಾರ್ ಯೂಸ್ ಮಾಡ್ಕೊಂಡು ನಾವೊಂದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಾಗ ಆ ಅಂಗಡಿಗೆ ಪೇಮೆಂಟ್ ಮಾಡೋದು ಆಧಾರ್ ಮುಖಾಂತರನೇ ಪೇಮೆಂಟ್ ಮಾಡಬಹುದು. ಆ ಒಂದು ಇದರಲ್ಲಿ ಕಸ್ಟಮರ್ಸ್ಗೆ ಯಾವ ತರ ಚಾರ್ಜಸ್ ಇರಲ್ಲ, ಆದ್ರೆ ಮರ್ಚೆಂಟ್ ಗೆ ಒಂದು ಸಣ್ಣ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರುತ್ತೆ ಅದು. ಬಟ್ ಈಗ ಅವರು ಬೇರೆ ಆಪ್ಷನ್ಸ್, ಇವಾಗ ನಾವು ಕ್ಯಾಶ್ ಕೊಡ್ಬೇಕು ಅಲ್ಲ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಕಾರ್ಡ್ ಯೂಸ್ ಮಾಡ್ಬೇಕು. ಕಾರ್ಡ್ ಯೂಸ್ ಮಾಡಿದಾಗ ಅವ್ರಿಗೆ 1-1.5% ವರೆಗೂ ಚಾರ್ಜಸ್ ಆಗತ್ತೆ. ಆ ಚಾರ್ಜಸ್ ಉಳಿಸ್ಕೊಂಡು ಇದರಲ್ಲಿ ಅದಕ್ಕಿಂತ 1/3 ಅದು 0.5%, 0.4% ಅಲ್ಲಿ ತರಕ್ಕೆ ಆಗತ್ತೆ. ಸೊ ಅದು 2 ಫೈನಲೈಸ್ ಆಗಿದೆ. ಟೆಸ್ಟಿಂಗ್ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಶನ್ ಬಂದ ತಕ್ಷಣ ನಾವು ಲಾಂಚ್ ಮಾಡ್ತೀವಿ. ಈ UPI ದಂತೂ ಇನ್ನೊಂದು 2 or 3 ಡೇಸ್ ಒಳಗಡೆ ರಿಲೀಸ್ ಆಗತ್ತೆ. ಮೋಸ್ಟ್ಲಿ ಫಸ್ಟ್ ವೀಕ್ ಅಲ್ಲಿ ರಿಲೀಸ್ ಆಗಿ ಅದರಲ್ಲಿ ರಿಜಿಸ್ಟ್ರೇಷನ್ ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ಹೊಸ ಆಪ್ ಅಪ್ಡೇಟ್ಸ್ ಅದು ಒಂದು 2 ಡೇಸ್ ಅಲ್ಲಿ ಹೊಸ ಅಪ್ಡೇಟ್ ಬರುತ್ತೆ. ಅದು ಅಪ್ಡೇಟ್ ಬಂದಾಗ ನಿಮ್ಮ ಆಪ್ಸ್ ನ ಅಪ್ಡೇಟ್ ಮಾಡಿ ನೋಡಿದ್ರೆ ಮೇಲ್ಗಡೆ ಇನ್ನೊಂದು ಐಕನ್ ಇರುತ್ತೆ UPI ಇದು ರಿಜಿಸ್ಟ್ರೇಷನ್ ಮಾಡಕ್ಕೆ. ಅಲ್ಲೋಗಿ ರಿಜಿಸ್ಟ್ರೇಷನ್ ಮಾಡಿ ನೀವು ಡೀಟೇಲ್ಸ್ ಎಂಟರ್ ಮಾಡಿದ್ರೆ ಏನು ಅಪ್ಲೋಡ್ ಮಾಡೋದೇನಿಲ್ಲ. ಮುಂಚೆನೆ ನೀವು ಕೊಟ್ಟಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಬರುತ್ತೆ ಆಟೋಮೆಟಿಕ್ ಆಗಿ. ಅದು ನೀವು ಡೀಟೇಲ್ಸ್ ಕೊಟ್ರೆ ಅದು ಅಪ್ಲೋಡ್ ಆಗಿದ ತಕ್ಷಣ ನಿಮ್ಗೆ 2 ಡೇಸ್ ಟೈಮ್ ಆಗತ್ತೆ ಆಕ್ಟಿವೇಟ್ ಆಗಕ್ಕೆ. ಆಕ್ಟಿವೇಟ್ ಆದ್ಮೇಲೆ ಮರ್ಚೆಂಟ್ ಅದು ಅವ್ರು ಡೌನ್ಲೋಡ್ ಮಾಡಿ ಅವ್ರಿಗೆ QR ಕೋಡ್ ಬರುತ್ತೆ. ಆ QR ಕೋಡ್ ಅವರು ಅಂಗಡಿಯಲ್ಲಿ ಹಾಕೊಂಡು ಟ್ರಾನ್ಸಾಕ್ಷನ್ ಶುರು ಮಾಡಬಹುದು. ಇನ್ನ ಈ ಮಂತ್ ಎಂಡ್ ಒಳಗಡೆ ಈ UPI ಅಲ್ಲಿ ಡೈನಮಿಕ್ QR ಕೋಡ್, ಇದು ಬಂದ್ಬಿಟ್ಟು ಸ್ಟ್ಯಾಟಿಕ್ QR ಕೋಡ್ ಅವ್ರ ಅಕೌಂಟ್. ಡೈನಮಿಕ್ QR ಕೋಡ್ ಅಂತ ನಾವು ಲಾಂಚ್ ಮಾಡ್ತಾ ಇದೀವಿ. ಡೈನಮಿಕ್ QR ಕೋಡ್ ಅಂದ್ರೆ ಅವರ ಅಮೌಂಟ್ ನ ಎಂಟ್ರಿ ಮಾಡಿ ಇದ್ ಮಾಡಿದ್ರೆ ಅವ್ರ ಮೊಬೈಲ್ ಅಲ್ಲೇ ಪ್ರತಿ ಹಸಲ್ಲಿ ಹೊಸ QR ಕೋಡ್ ಬರುತ್ತೆ. ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಎಕ್ಸಾಕ್ಟ್ ಅಮೌಂಟ್ ಅವ್ರು ಇನ್ನ ಕಸ್ಟಮರ್ ಅಮೌಂಟ್ ಎಂಟರ್ ಮಾಡೋದು ಬೇಕಾಗಿಲ್ಲ. ಆ ತರ ಫೀಚರ್ಸ್ ತಂದಿದೀವಿ. ಅದು ಇನ್ನ ಮುಂದಕ್ಕೆ ಪ್ರತಿ ತಿಂಗಳು ಒಂದೊಂದು ಹೊಸ ಫೀಚರ್, ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೆಲಸ ಮಾಡ್ತಾ ಇದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಸಹಕಾರ ಇದ್ರೆ ಅದು ಕಂಟಿನ್ಯೂ ಮಾಡ್ತೀವಿ. ಇನ್ನ ಮುಂದಕ್ಕೆ ನಿಮ್ಗೆ ಏನಾದ್ರು ಡೌಟ್ಸ್ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು. ನನ್ನ ಕಡೆಯಿಂದ ಇದು ಕ್ಲಿಯರ್ ಮಾಡಕ್ ಟ್ರೈ ಮಾಡಿ. ಅಮ್ಮ, ಯು ಕ್ಯಾನ್ ಓಪನ್.
ಸ್ನೇಹಿತರೆ ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡ್ಕೊಂಡು ಒಬ್ಬೊಬ್ಬರಾಗಿ ಮಾತಾಡಿ ಪ್ಲೀಸ್. ಏನಾದ್ರು ಇದುವರೆಗೂ ಕೇಳಿರೋ ವಿಚಾರದ ಬಗ್ಗೆ ಕೇಳ್ಬೇಕಂತ ಇಷ್ಟ ಇದ್ರೆ. ಮತ್ತೆ ನಾನು ಧನಂಜಯ್ ಮತ್ತೆ ಟಾಪ್ ಅಚೀವರ್ಸ್ ಯಾರ್ಯಾರಿದೆ ಆ ಲಿಸ್ಟ್ ಬರೋ ವಾರ ರೆಡಿ ಆಗಿರುತ್ತೆ. ಸರ್ಟಿಫಿಕೇಶನ್ ಇರುತ್ತೆ, ಡಿಜಿಟಲ್ ಸೆಲಿಬ್ರೇಷನ್ ಇರುತ್ತೆ. ದಯವಿಟ್ಟು ಎಲ್ರಿಗೂ ಇನ್ನೊಮ್ಮೆ ಪ್ರತಿ ವಾರ ಬರ್ತಾ ಇರೋ ಪ್ರಕಾರ ಬರೋ ವಾರನು ಶನಿವಾರ ಭೇಟಿ ಆಗೋಣ. ಆ ಸೆಲಿಬ್ರೇಷನ್ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚು ಜನನ್ನ ಸೇರಿಸ್ಕೊಂಡು ಕೆಲಸ ಮಾಡೋಣ ಸ್ನೇಹಿತರೆ. ಸಿದ್ದು ಅನ್ವಟಿ ನಮಸ್ಕಾರ, ಮನೋಜ್ ನಮಸ್ಕಾರ, ಒಬ್ಬಣ್ಣ ನಮಸ್ಕಾರ, ನಾಗರಾಜ್ ನಮಸ್ಕಾರ, ಆಫ್ ಲೈಫ್ ನಮಸ್ಕಾರ, ನಾಗೇಶ್, ಅಶ್ವಿನ್, ಶ್ರೀನಿವಾಸ್, ದುತ್ತಿಗೌಡ, ವಿಕ್ರಮ್, ಅಶೋಕ್, ಜಗದೀಶ, ಶ್ರೀಕಾಂತ್ ನಮಸ್ಕಾರ ರೀ, ಅನಿಲ್ ಆಚಾರ್ಯ, ಶ್ರೀಶಾ, ಹರೀಶ್, ಸನ್ನಿಧಿ ಇನ್ಫೋಟೆಕ್, ವೀರೇಶ, ರಾಕೇಶ್, ಅನಿಲ್ ಮೆನೋನ್, ನಾಗರಾಜ್, MI3 ಯಾರು, ಕಾಮರಾಜ್ ವಲ್ಲಿ, ವಿಕ್ರಮ್ ಶೆಟ್ಟಿ, ಎಲ್ರಿಗೂ ನಮಸ್ಕಾರ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ದಯವಿಟ್ಟು ಕೇಳಿ ಸ್ನೇಹಿತರೆ. ಬೈರೋಳ್ ನಮಸ್ಕಾರ. ಸರ್, ಇದು ಹಳ್ಳಿಗೆ ಅಂದ್ರೆ ಸ್ಮಾಲ್ ಶಾಪ್ಗೂ ತಗೊಂಡೋಗೋದ್ರಿಂದ ಸೊ ಇನ್ ಕೇಸ್ ಅಲ್ಲೇನಾದ್ರೂ ಆಪ್ ಪ್ರಾಬ್ಲಮ್ಸ್ ಬಂದ್ರೆ ಅಥವಾ ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್ ಆದ್ರೆ ಸೊ ಅದಕ್ಕೆ ಯಾವ ರೀತಿ ಅವ್ರಿಗೆ ಗೈಡೆನ್ಸ್ ಕೊಡ್ಬೇಕು ಸರ್? ಅದನ್ನ ಸರ್ ನಿಮ್ಮ ಯಾರು ಇಂಟ್ರೊಡ್ಯೂಸ್ ಮಾಡಿರೋ ಸರ್ ಇವತ್ತು ನಾ ಕಾರ್ಯಕ್ರಮಕ್ಕೆ? ಶ್ರೀಕಾಂತ್ ಅವರು. ಓಕೆ. ನಿಮ್ಮ ಹೆಸರು? ಸಂದೀಪ. ಸ್ವಲ್ಪ ಹತ್ರ ಬಂದು ಮಾತಾಡಿ ಸರ್, ವಾಯ್ಸ್ ಕಡಿಮೆ ಇದೆ ನಿಮ್ದು. ಸಂದೀಪ್ ಸರ್. ಸಂದೀಪ್, ಓಕೆ. ಥ್ಯಾಂಕ್ ಯು. ಬಹಳ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಮೋಸ್ಟ್ ಇಂಪಾರ್ಟೆಂಟ್, ಯಾಕೆಂದ್ರೆ ಯಾವುದೇ ಒಂದು ಟೆಕ್ನಾಲಜಿ ಪ್ರಾಡಕ್ಟ್ ಬಂದ್ರೆ ಆ ಟೆಕ್ನಾಲಜಿ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಯಾವ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇದೆ. ಸ್ಮಾಲ್ ಇದು ನಮಗೆ ಬ್ಯಾಕ್ ಎಂಡ್ ಅಲ್ಲಿ ಒಂದು ಟೀಮ್ ಇದೆ. ಇಲ್ಲಿ ಆ ನಂಬರ್ ಕೊಟ್ಟಿರ್ತೀವಿ, ನಮ್ಮ ಆಫೀಸ್ ನಂಬರ್. ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು, ಅಲ್ಲ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬೋದು. ಆತರ ನೀವು ಇದ್ರ ಬಗ್ಗೆ ಇನ್ನ ತಿಳ್ಕೊಳ್ಬೇಕಂದ್ರೆ ನಮ್ಮ ಡಿಜಿಪ್ರೂನರ್ಸ್ಗೆ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗ್ ಕೊಟ್ಟವರು ಅವರು ಫಸ್ಟ್ ಲೆವೆಲ್ ಅಲ್ಲೇ ಕ್ಲಿಯರ್ ಆಗೋ ತರ ಒಂದು ನಮ್ಮ ಪಾರ್ಟ್ನರ್ಸ್ಗೂ ಇದ್ರ ಬಗ್ಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟಿರ್ತದೆ. ಅವ್ರಿಗೂ ಒಂದು ಲೆವೆಲ್ ಅಲ್ಲಿ ಎಕ್ಸ್ಪ್ಲೈನ್ ಸಪೋರ್ಟ್ ಮಾಡಕ್ ಆಗತ್ತೆ. ಅದ್ ಆಗದೆ ಇದ್ರೆ ನಮ್ಮ ಆಫೀಸಲ್ಲೂ ಎನಿ ಟೈಮ್ ಫೋನ್ ಮಾಡ್ಬೋದು. ನಾವು ಈಗ ಸದ್ಯಕ್ಕೆ ಆಫೀಸ್ ಅವರ್ಸ್ ಇಲ್ದೇ ಇದ್ರೆ ನನ್ಗೆ ಪರ್ಸನಲ್ ಅಷ್ಟು ಇದಾಗದೆ ಇದ್ರೆ ನಮ್ಮ ಸೀನಿಯರ್ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಳಗ್ಗೆ 7 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಈಗ ಯಾರನ್ನ ನೀವು ನಿಮ್ಮ ಬೇರೆಯವರು ಆಲ್ರೆಡಿ ಇರೋರ ಹತ್ರ ನೀವು ಕೇಳಿದ್ರೆ ಇನ್ನ ಗೊತ್ತಾಗತ್ತೆ ಸಪೋರ್ಟ್ ಸಿಗ್ತಾ ಇದೆಯೋ ಇಲ್ವೋ ಅಂತ. ನನಗೆ ಈ ತರ ಅನುಭವ ಆಗಿದೆ ಸರ್. ಪೇಮೆಂಟ್ ಮಾಡಿದಾಗ ಪೇಮೆಂಟ್ ಬರುತ್ತೆ, ಬಟ್ ಅಲ್ಲಿ ರೀಚ್ ಆಗಿರೋದಿಲ್ಲ, ಅಥವಾ ಅದು ಸರ್ವರ್ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ. ಈ ತರದ ಇಶ್ಯೂ ಬಂದಾಗ ಸೊ ಈಸಿಯಾಗಿ ಅಥವಾ ಶಾಪ್ಸ್ ಅಥವಾ ನಾವು, ಯಾಕಂದ್ರೆ ತುಂಬಾ ಲೋ ಲೆವೆಲ್ ಅಂದ್ರೆ ಪ್ರತಿ ಹಳ್ಳಿಗೂ ರೀಚ್ ಆಗೋದ್ರಿಂದ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಇಮಿಡಿಯೇಟ್ ಕೊಡೋದಕ್ಕೆ ನಮ್ಮ ಹತ್ರ ಏನಾದ್ರು ಬೇರೆ ಆಪ್ಷನ್ ಏನಾದ್ರು ಇದೆ ಇಮಿಡಿಯೇಟ್ ರಿಸಲ್ವ್ ಮಾಡೋದಕ್ಕೆ? ಯಾಕಂದ್ರೆ ನಮಗೂ ಗೊತ್ತಾಗೋದಿಲ್ಲ ಪೇಮೆಂಟ್ ಹೋಗಿದ್ಯಾ ಇದೆಯಾ ಅಥವಾ ಸರ್ವರ್ ಅಲ್ಲಿ ಇದೆಯಾ ಅಥವಾ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಏನು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾವು ಯಾವ ರೀತಿ ಟ್ರ್ಯಾಕ್ ಮಾಡಿ ಅಥವಾ ಅವ್ರಿಗೆ ರೆಸಲ್ಯೂಷನ್ ಕೊಡ್ಬೋದು? ನೀವು ನಮ್ಮ ಸಿಸ್ಟಮ್ ಫುಲ್ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಇದ್ರ ಬಗ್ಗೆ 2-3 ಪಾರ್ಟ್ಸ್ ಅಲ್ಲಿ ಆನ್ಸರ್ ಮಾಡ್ತೀವಿ. ಫಸ್ಟ್ ಪಾರ್ಟ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಯಾವುದೇ ಟ್ರಾನ್ಸಾಕ್ಷನ್ ಆದ್ರೂ ಎಲ್ಲದಕ್ಕೂ ಇನ್ಸ್ಟೆಂಟ್ ರಿಪೋರ್ಟ್ ಜನರೇಟ್ ಮಾಡ್ತಾ ಇದ್ವಿ. ನೀವು ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ ನಮ್ಮ ಟ್ರಾನ್ಸಾಕ್ಷನ್ ರಿಪೋರ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ವೆರಿಫೈ ಮಾಡಿದ್ರೆ ಆ ಟ್ರಾನ್ಸಾಕ್ಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಸಕ್ಸಸ್ ಆಗಿದೆಯೋ, ಪೆಂಡಿಂಗ್ ಅಲ್ಲಿ ಇದೆಯೋ, ಫೇಲ್ಯೂರ್ ಆಗಿದೆಯೋ, ರಿಫಂಡ್ ಆಗಿದೆಯೋ, ಎಲ್ಲ ಡೀಟೇಲ್ಸ್ ಬರುತ್ತೆ. ನಂಬರ್ 1. ಇವಾಗ ಏನಾಗುತ್ತೆ, ನೀವು ಯಾವುದೇ ATM ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದಾಗ ಅದು ಒಂದು ನೆಟ್ವರ್ಕ್ ಫ್ಲಕ್ಚುಯೇಷನ್ ಅಲ್ಲ ಸರ್ವರ್ ಇಶ್ಯೂ ಬಂದಾಗ ನಿಮ್ಮ ಅಕೌಂಟ್ ಒಬ್ಬರ ಅಕೌಂಟ್ ಇಂದ ಡೆಬಿಟ್ ಆಗ್ಬೋದು. ಡೆಬಿಟ್ ಆಗಿ ಇಲ್ಲಿ ಕ್ರೆಡಿಟ್ ಇನ್ಫಾರ್ಮೇಶನ್ ಬರೋಷ್ಟರಲ್ಲಿ, ATM ಗೆ ಮೆಸೇಜ್ ಬರೋಷ್ಟರಲ್ಲಿ ಅದು ಲಿಂಕ್ ಕಟ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಅಕೌಂಟ್ ಡೆಬಿಟ್ ಆಗಿರುತ್ತೆ, ನಿಮ್ಮ ATM ಕಾಸು ಕೊಡಲ್ಲ. ಆಗಿರುತ್ತಲ್ಲೋ, ಅದು ನಡೀತೆ. RBI ಅಲ್ಲಿ ಇದರ ಬಗ್ಗೆ ನೀವು RBI ಇದರಲ್ಲಿ ಹೋಗಿ ನೋಡಿದ್ರೆ ಅವ್ರು ಹೇಳೋದು ಬ್ಯಾಂಕ್ಸ್ಗೆ 7 days ಟೈಮ್ ಇದೆ ಅದು ರೀಕನ್ಸೈಲ್ ಮಾಡಿ ಪೇಮೆಂಟ್ ರಿವರ್ಸ್ ಮಾಡಕ್ಕೆ. ಅದೇ ಸೇಮ್ ನಮ್ದು ಒಂದು ATM
ಬಟ್ ನಾವೇನ್ ಮಾಡಿದೀವಿ, ನಾವೊಂದು ಸ್ಪೆಷಲ್ ಟೀಮ್ ಇಟ್ಕೊಂಡು ಮ್ಯಾಕ್ಸಿಮಮ್ ಎಲ್ಲೆಲ್ಲ ಆಗ್ತಾ ಇದೆ ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಈ ರಿಪೋರ್ಟ್ ನ ಕಳಿಸಿ ನಾವು ಅವರ ಹತ್ರ ಟೇಕಪ್ ಮಾಡಿ ಮ್ಯಾಕ್ಸಿಮಮ್ 1 to 2 days ಒಳಗಡೆ ಕ್ಲಿಯರ್ ಮಾಡ್ತಾ ಇದ್ದೀವಿ. ಇದುವರೆಗೂ ಹಾಫ್ ಅನ್ ಅವರ್ 1 hour ಅಲ್ಲಿ ಸುಮಾರು 99% ಕ್ಲಿಯರ್ ಆಗೋದು. ಒಂದು 1 or 2% ಇರುತ್ತೆ ಅದು ಚಾನ್ಸಸ್ 2 days ವರೆಗೂ ಆಗೋದು. ಬಟ್ ಇದುವರೆಗೂ ನನಗ್ ತಿಳಿದಂಗೆ 2 days ಗಿಂತ ಮೇಲೆ ನಾವು ತಗೊಂಡಿರೋ ಇದಿಲ್ಲ. ಬಟ್ ನಾವು ಅಷ್ಟು ಚೇಸ್ ಮಾಡ್ತೀವಿ ಅದಕ್ಕೆ, ಬಿಕಾಸ್ ನಮ್ ಕಸ್ಟಮರ್ದು ಒಂದು ಟ್ರಾನ್ಸಾಕ್ಷನ್ ಸಿಕ್ಕಾಕೊಂಡ್ರೆ ಅದು ಎಷ್ಟು 100 ರೂಪಾಯಿ ಇರ್ಲಿ 1000 ರೂಪಾಯಿ ಇರ್ಲಿ ಅದಕ್ಕೆ ರಿಲೀಸ್ ಮಾಡಿಸೋದು ನಮ್ಮ ಕರ್ತವ್ಯ. ನಾವು ಅದು ಸಪೋರ್ಟ್ ಮಾಡ್ತೀವಿ ಸರ್. ಇದು ತುಂಬಾ ಪ್ರಿಯಾರಿಟಿ ಆಗಿ ತಗೋಬೇಕು ಸರ್, ಯಾಕಂದ್ರೆ ಸರ್. ಇನ್ನೊಂದು ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ದಯವಿಟ್ಟು. ಇದು ತುಂಬಾ ಪ್ರಿಯಾರಿಟಿ ಆಗಿ ತಗೋಬೇಕಾಗುತ್ತೆ ಸರ್, ಯಾಕಂದ್ರೆ ತುಂಬಾ ಮಾಡೋದ್ರಿಂದ ಈ ತರದ್ದು ಹೆಚ್ಚಿಗೆ ಬಂದಾಗ ನಾವು ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದ್ ಕೇಸ್ ಬಂದ್ರೆ ಈ ಶಾಪ್ ಅವರು ಆಗ್ಲಿ ಅಥವಾ ಯಾರೇ ಆಗ್ಲಿ ಇಂಟ್ರೆಸ್ಟ್ ಕಳ್ಕೊಳ್ಬಿಡ್ತಾರೆ ಇಮಿಡಿಯೇಟ್ ಆಗಿ, ಅಥವಾ ನಮ್ಗೆ ಬ್ಯಾಡ್ ಇಂಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಅದನ್ನ ನಾವು ಕಂಟ್ರೋಲ್ ಮಾಡ್ಲೇಬೇಕಾಗುತ್ತೆ. ನೀವ್ ಹೇಳ್ತಾರ ಪಾಯಿಂಟ್ ಕರೆಕ್ಟ್ ರೀ. 4 ರಿಂದ 7 ದಿನ ತಗೊಳುತ್ತೆ ಬ್ಯಾಂಕು. ಆದ್ರೆ ನಮ್ಮ ಸೌಲಭ್ಯ ಏನಂದ್ರೆ ಇಮಿಡಿಯೇಟ್ ಆಗಿ ನೀವು ನೋಟಿಫೈ ಮಾಡಿದ್ರೆ ವಿತಿನ್ 2 hours ಇಂದ 2 days ಒಳಗಡೆ ರಿಸಾಲ್ವ್ ಮಾಡಿರೋ ಕೇಸಸ್ 100% ಇರೋದು ನಮ್ಮ ಹತ್ರ. ಯಾವ ಕೇಸ್ಗೂ ಜಾಸ್ತಿ ಅದ್ರ ಮೇಲೆ ಆಗಿಲ್ಲ. ಸೊ ದಟ್ ಈಸ್ ದ ಗುಡ್ ನ್ಯೂಸ್ ಫಾರ್ ಯು. ದಟ್ಸ್ ದ ರೀಸನ್ ಯು ಶುಡ್ ಲುಕ್ ಅಟ್ ಅವರ್ ಸರ್ವಿಸಸ್. ಇನ್ನೊಂದು ಇವಾಗ ನಮ್ ಕಡೆಯಿಂದ ನಾವು ಬೇರೆ ಏನೇನ್ ಇದ್ ಮಾಡ್ತಾ ಇದೀವಿ ಅಂದ್ರೆ, ನಮಗೆ ನಾವು ಈ ಸರ್ವರ್ ಇದು ಟೀಮ್ ಇದೆ, ಅವ್ರು ಕಂಟಿನ್ಯೂಸ್ ಅಬ್ಸರ್ವ್ ಮಾಡಿ ಏನಾದ್ರೂ ಪ್ರಾಬ್ಲಮ್ ಇರಂಗಿದ್ರೆ ಇಮಿಡಿಯೇಟ್ ಆಗಿ ನೋಟಿಫೈ ಮಾಡ್ತೀವಿ. ಈ ಸರ್ವಿಸಸ್ ಅಲ್ಲಿ ಪ್ರಾಬ್ಲಮ್ ಇದೆ, ಇವಾಗ ಇದಾಗಲ್ಲ, ಪ್ಲೀಸ್ ಡೋಂಟ್ ಟ್ರೈ ದಟ್, ಎಲ್ಲ ಸ್ಲೋ ಆಗ್ತಾ ಇರೋದು. ಆ ಪ್ರಾಬ್ಲಮ್ ಬಂದಾಗ ನಾವು ಇನ್ಫಾರ್ಮ್ ಮಾಡ್ತೀವಿ. ಒಂದು 15 ದಿನ ಹಿಂದೆ. ಸೆಕೆಂಡ್ ಜಾರ್ಜ್ ಸರ್, ನೀವು ದಯವಿಟ್ಟು ನಿಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡಿಸಿದಾರಲ್ಲ ಸ್ಪಾನ್ಸರ್, ದಯವಿಟ್ಟು ಅವ್ರ ಹತ್ರನೂ ಕೂತ್ಕೊಂಡು ಮಾತಾಡಿ, ಅವ್ರ ಅನುಭವವನ್ನು ಕೇಳಿ. ಅವ್ರ ಅನುಭವದಿಂದ ನೀವು ಕಲಿಯೋದು ಬಹಳ ಉತ್ತಮ ಆಗಿರುತ್ತೆ. ಡೋಂಟ್ ಮೈಂಡ್ ಜಾರ್ಜ್, ವಿ ಹ್ಯಾವ್ ಲಿಮಿಟೇಷನ್ ಆಫ್ ಟೈಮ್, ವಿಲ್ ಹ್ಯಾವ್ ಟು ಕ್ಲೋಸ್ ದಿಸ್. ಓಕೆ ಓಕೆ ಓಕೆ. ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಸಂದೀಪ್ ಅವರೇ. ಓಕೆ ಸರ್, ಓಕೆ, ಯಾ ದಟ್ಸ್ ಫೈನ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸಂದೀಪ್. ಸ್ನೇಹಿತರೆ, ಇನ್ನು ಯಾರಿಗಾದ್ರೂ ಏನು ಪ್ರಶ್ನೆ ಇಲ್ಲ ಅಂದ್ರೆ ಈಗ ಕಾರ್ಯಕ್ರಮವನ್ನು ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬರೋ ಶನಿವಾರ ಭೇಟಿ ಆಗೋಣ. ಬರೋ ಶನಿವಾರ ರೆಕಗ್ನಿಷನ್ ಪ್ರೋಗ್ರಾಮ್ ಇದೆ ಅಂತ ಅರ್ಥ ಆಗಿದೆ. ದಯವಿಟ್ಟು ನೀವೆಲ್ಲರೂ ಬನ್ನಿ, ಅಚೀವರ್ಸ್ ಗೆ ರೆಕಗ್ನೈಸ್ ಮಾಡೋಣ. ಅಷ್ಟೊತ್ತಿಗೆ ಧನವರ್ಷದಲ್ಲಿ ಕೂಡ ಸಕ್ಸೆಸ್ ಆಗಿರುವಂತ ಕೇಸಸ್ ಬಂದಿರುತ್ತೆ. ಅಚೀವರ್ಸ್ ಯಾರಂತ ಇವತ್ತು ನಾನು ಹೇಳಕ್ ಇಷ್ಟಪಡಲ್ಲ. ಹೊಸ ಮುಖ, ಹೊಸ ರೀತಿಯಿಂದ ನೋಡೋಣ. ಧನಂಜಯ್ ಸ್ಮೈಲ್ ಮಾಡ್ತಾ ಇದಾರೆ, ಹರೀಶ್ ಸ್ಮೈಲ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು ವೆರಿ ಮಚ್ ಧನಂಜಯ್. See you all next week. Good evening and have a good weekend. Bye bye. Thank you.